ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಂನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರ ನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ನಮ್ಮ ಅನೇಕ ಗುರುಗಳಲ್ಲಿ 104 ಗ್ರಂಥಗಳ ರಚನೆಯನ್ನು ಮಾಡಿದವರು ಅಂತ ಖ್ಯಾತಿಯನ್ನು ಪಡೆದವರು ನಮ್ಮ ಶ್ರೀ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು. ವಿಜಯೇಂದ್ರ ತೀರ್ಥರ ಬಗ್ಗೆ ಹೇಳೋದಿದ್ರೆ ಒಂದು ಮಾತಿನಲ್ಲಿ ವ್ಯಾಸರಾಜರ ಶಿಷ್ಯರು ವಿಜಯೇಂದ್ರ ತೀರ್ಥರು. ವ್ಯಾಸರಾಜರ ಶಿಷ್ಯರು ಅಂತಂದ ಮೇಲೆ ಅವರ ಪಾಂಡಿತ್ಯ, ಅವರ ಇನ್ನಿತರ ಕಾರ್ಯಗಳು, ಅದರ ಬಗ್ಗೆ ತುಂಬ ವಿವರಿಸೋ ಅಗತ್ಯನೇ ಇಲ್ಲ. ವಸ್ತುತಃ ವ್ಯಾಸರಾಜರ ಶಿಷ್ಯರು ಅಂದರೆ ಮುಗಿದೋಯ್ತಲ್ಲಿ. ಅಲ್ಲೇ ವಿಜಯೇಂದ್ರ ತೀರ್ಥರಿಗೆ ಮಹತ್ವ ಆ ಒಂದು ಶಬ್ದದಿಂದಲೇ ಬಂದ್ಬಿಡ್ತು. ವ್ಯಾಸರಾಜರ ಶಿಷ್ಯರು ಅವರು ಅಂತ. ಅಂಥ ವಿಜಯೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಸಂದರ್ಭಕ್ಕೆ ಅನುಗುಣವಾಗಿ ಅನೇಕ ದಿವಸಗಳಿಂದ ಜ್ಞಾನ ಕಾರ್ಯ ನಡೀತಾ ಇದೆ. ವಿಶೇಷವಾಗಿ ಶ್ರೀ ವಿಶ್ವ ವ್ಯಾಸರಾಜ ಭಕ್ತ ವೇದಿಕೆ, ಈ ವೇದಿಕೆಯಿಂದ ಹಲವು ವರ್ಷಗಳಿಂದ ಜ್ಞಾನ ಕಾರ್ಯಕ್ರಮಗಳು ಅನೇಕ ಆರಾಧನಾ ಸಂದರ್ಭಗಳಲ್ಲಿ ನಡೀತಾ ಬರ್ತಾ ಇದೆ. ಅದರ ಅಂಗವಾಗಿ ವಿಜಯೇಂದ್ರ ತೀರ್ಥರ ಆರಾಧನಾ ಪ್ರಯುಕ್ತವಾಗಿಯೂ ಇಂಥ ಜ್ಞಾನ ಕಾರ್ಯಕ್ರಮ ನಡೆಸ್ತಾ ಇದೆ ಆ ವೇದಿಕೆ. ಆ ವೇದಿಕೆಯ ಮುಖ್ಯಸ್ಥರಾದ ನಾಗು ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನೂ ಅವರಿಗೆ ಹೆಚ್ಚು ಅವರ ಕೈಯಿಂದ ಸಾಧನೆ ಮಾಡಿಸುವಂತೆ ಆಗಲಿ ಅಂತ ಪ್ರಾರ್ಥಿಸ್ತಾ, ಮೊದಲಿಗೆ ನನಗೆ ಬಂದಿರೋಂಥ ವಿಷಯ ಅದು ನ್ಯಾಯಸುಧಾ ಬಿಂದು ಅಂತ ನನಗೆ ಬಂದಿರುವಂಥ ವಿಷಯ. ಅದು ವಿಜಯೇಂದ್ರ ತೀರ್ಥರ ಅದ್ಭುತವಾದ ಟಿಪ್ಪಣಿ ಗ್ರಂಥ, ನ್ಯಾಯಸುಧಾಕ್ಕೆ ಇರುವಂಥ ಟಿಪ್ಪಣಿ. ಇದರ ಮಹತ್ವ ಏನು ಅಂತ, ಇದು ಮುಖ್ಯವಾಗಿ ನಾನು ಹೇಳಬೇಕಾಗಿರುವಂಥ ವಿಷಯ. ನ್ಯಾಯಸುಧಾ ಬಿಂದುವಿನ ಮಹತ್ವ ಏನು ಅಂತ. ನಮಗೆ ನ್ಯಾಯಸುಧಾ ಮಹತ್ವ ಏನು? ನ್ಯಾಯಸುಧಾ ಮಹತ್ವವನ್ನು ನಮಗೆ ವಾದಿರಾಜರು ತಿಳಿಸಿಕೊಟ್ಟಿದ್ದಾರೆ. ಶ್ರೀಕರತ್ವೇ ವಯಮೇವ ಸಾಕ್ಷಿಣಃ. ಇದು ಶ್ರೀಕರ ಗ್ರಂಥ ನ್ಯಾಯಸುಧಾ ಅಂತ. ನೀವು ನ್ಯಾಯಸುಧಾದ ಬಗ್ಗೆ ಒಂದು ಅಕ್ಷರನೋ, ಒಂದು ಪದನೋ, ಒಂದು ವಾಕ್ಯನೋ ಏನು ಬೇಕಾದಿರಲಿ, ಅದನ್ನು ದಿವಸ ಪಾರಾಯಣನೋ, ಅದನ್ನು ನಿರಂತರ ಪಾಠದಲ್ಲಿ ಇಟ್ಕೊಳ್ಳೋದು ಅಥವಾ ಪ್ರವಚನ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತಂದರೆ ನಮಗೆ ಯಾವುದೋ ಒಂದು ರೀತಿ ಸಂಪತ್ತು ತಾನಾಗೆ ನಮಗೆ ಒರೆದು ಬರುತ್ತೆ. ಅದರಲ್ಲಿ ಆಧ್ಯಾತ್ಮಿಕ ಸಂಪತ್ತಾಗಬಹುದು, ಲೌಕಿಕ ಸಂಪತ್ತಾಗಬಹುದು, ಯಾವುದೇ ಥರ ಒಂದು ಯೋಗ್ಯವಾದ ಸಾತ್ವಿಕವಾದ ಸಂಪತ್ತು ನಮಗೆ
ನ್ಯಾಯಸುಧಾ ಗ್ರಂಥದ ಅಧ್ಯಯನ ಪಾಠ ಪ್ರವಚನಾದಿಗಳಿಂದ ನಮಗೆ ಲಭ್ಯ. ಅಂಥ ಅದ್ಭುತವಾದ ನ್ಯಾಯಸುಧಾ ಗ್ರಂಥವನ್ನು ಶ್ರೀಮದ್ ಜಯತೀರ್ಥರು ತಾವು ರಚನೆ ಮಾಡಿದರು. ಆ ನ್ಯಾಯಸುಧಾ ಗ್ರಂಥಕ್ಕೆ ಅನೇಕ ಮಹನೀಯರು ಟಿಪ್ಪಣಿಗಳನ್ನು ಬರೆದಿದ್ದಾರೆ. ನಮಗೆ ಪರಿಮಳ ನೆನಪಾಗುತ್ತೆ. ರಾಯರು ಬರೆದಂತಹ ಟಿಪ್ಪಣಿ ನ್ಯಾಯಸುಧಾಕ್ಕೆ ಪರಿಮಳ ಅಂತ ಹೆಸರಿನ ಟಿಪ್ಪಣಿ. ಜೊತೆಗೆ ವ್ಯಾಸತೀರ್ಥರ ಪರಂಪರೆಯಲ್ಲಿ ಬಂದ ಕಂಬಾಲೂರು ರಾಮಚಂದ್ರ ತೀರ್ಥರು, ಹಾಗೆ ಕುಡ್ಡಲಗಿರಿ ಆಚಾರ್ಯರು, ಶ್ರೀನಿಧಿ ಟಿಪ್ಪಣಿ ಅಂತ ಶ್ರೀನಿಧಿ ತೀರ್ಥೀಯ ಅಂತ ಸಿಗುತ್ತೆ, ವಾಕ್ಯಾರ್ಥ ಚಂದ್ರಿಕಾ, ಯಾದುಪತ್ಯ, ಮನ್ನಾರಿ ಕೃಷ್ಣಾಚಾರ್ಯರು ರಚನೆ ಮಾಡಿದ ಚಷಕ ಟಿಪ್ಪಣಿ, ಹೀಗೆ ಹಲವಾರು ಟಿಪ್ಪಣಿಗಳು ಬರುತ್ತವೆ. ಅದರಲ್ಲೂ ರಸರಂಜನಿ, ಲಘುರಸರಂಜನಿ ಅಂತ ಅಡವಿ ಸ್ವಾಮಿಗಳು ಅಂತಲೇ ಪ್ರಸಿದ್ಧರಾದ ಮಾದನೂರು ವಿಷ್ಣುತೀರ್ಥರು, ಹಾಗೆ ಅಡವಿ ಕೃಷ್ಣಾಚಾರ್ಯರು, ಹೀಗೆ ಅನೇಕ ಮಹನೀಯರು ಇದಕ್ಕೆ ರಚನೆ ಮಾಡಿದ್ದುಂಟು. ಯಾರೂ ಕೂಡ ನ್ಯಾಯಸುಧಾವನ್ನು ಬಿಡಲಿಕ್ಕೆ ಮನಸ್ಸನ್ನು ಮಾಡಲೇ ಇಲ್ಲ. ಎಲ್ಲರಿಗೂ ನ್ಯಾಯಸುಧಾ ಗ್ರಂಥ ಬೇಕು. ಅದನ್ನು ಕೊನೆಗೆ ಜಯತೀರ್ಥರು ನ್ಯಾಯಸುಧಾದ ಕೊನೆಗೆ ಹೇಳ್ತಾರೆ, ಇಯಂ ನ್ಯಾಯಸುಧಾ ಭೌಮೈಃ ವಿಬುಧೈಃ ಸೇವ್ಯತಾಂ ಸದಾ ಅಂತ ಹೇಳ್ತಾರೆ. ಈ ನ್ಯಾಯಸುಧಾ ಏನಿದೆ, ಇದನ್ನು ಯಾರು ಸೇವನೆ ಮಾಡಬೇಕು, ಯಾರಿಗೋಸ್ಕರ ಈ ನ್ಯಾಯಸುಧಾ ರಚನೆ ಮಾಡಿದ್ದಾನು ಅಂತ ಅವರು ವಿವರಿಸ್ತಾ, ವಿಬುಧೈಃ ಸೇವ್ಯತಾಂ ಸದಾ, ಜ್ಞಾನಿಗಳು ಯಾರ್ಯಾರಿದ್ದೀರೋ ಅವರೆಲ್ಲ ಈ ಸುಧಾವನ್ನು ಆಸ್ವಾದಿಸಿ ಅಂತ. ಇಯಂ ನ್ಯಾಯಸುಧಾ ಭೌಮೈಹಿ ಅಂತ ಹಾಕಿದ್ರು. ಜ್ಞಾನಿಗಳು ಅಂದರೆ ಅದು ದೇವತೆಗಳು ಅಂತ ಅರ್ಥ. ವಿಬುಧ ಅನ್ನೋ ಶಬ್ದಕ್ಕೆ ಜ್ಞಾನವನ್ನು ಪಡೆದ ದೇವತೆಗಳು, ಅದು ಕೂಡ ಭೂಮಿಯಲ್ಲಿದ್ದಾರಂತೆ ಆ ದೇವತೆಗಳು. ಅದು ಯಾರು? ಬ್ರಾಹ್ಮಣೋತ್ತಮರು, ಭೂಸುರರು ಅಂತ ನಾವು ಕರಿತೀವಿ. ಅಂಥ ಬ್ರಹ್ಮಜ್ಞಾನಿಗಳು, ಬ್ರಾಹ್ಮಣೋತ್ತಮರು ಯಾರ್ಯಾರಿದ್ದಾರೆ ಈ ಭೂಲೋಕದಲ್ಲಿ, ಅವರೆಲ್ಲ ಶ್ರೀಮನ್ ನ್ಯಾಯಸುಧಾ ಸೇವನೆ ಮಾಡಿ ಅಂತ. ನ್ಯಾಯಸುಧಾ ಸೇವನೆ ಮಾಡೋದು ಅಂದರೆ, ಸುಧಾ ಅಂದರೆ ಅಮೃತ, ಅಮೃತವನ್ನು ಕುಡಿಬೇಕಂತೆ. ಯಾಕೆಂದರೆ ಈ ಅಮೃತ ಒಂದು ಕ್ಷೀರ ಸಮುದ್ರ ಮಥನ ಆದಾಗ ಬಂದಿದ್ದ ಅಮೃತ ಇದು. ಅದು ಯಾವ ಕ್ಷೀರ ಸಮುದ್ರ? ಅನುವ್ಯಾಖ್ಯಾಮೃತಾಂಬೋಧೇ ಸಮುತ್ಪನ್ನಾತಿ ನಿರ್ಮಲ ಇಯಂ ನ್ಯಾಯಸುಧಾ ಭೌಮೈಃ ವಿಬುಧೈಃ ಸೇವ್ಯತಾಂ ಸದಾ ಅಂತ ಹೇಳಿದ್ದಾರೆ. ಅನುವ್ಯಾಖ್ಯಾನ ಎಂಬ ಅಮೃತ ಸಮುದ್ರ ಅಂತೆ. ನಿಜ, ಅದು ಕ್ಷೀರ ಸಮುದ್ರಕ್ಕಿಂತ ಅಮೃತ ಸಮುದ್ರಕ್ಕೆ ಹೋಲಿಸೋದೆ ಸರಿ. ಯಾಕೆ? ಅಮೃತ ಸಮುದ್ರದಿಂದ ಅಮೃತ ಹೊರಗೆ ಬರುತ್ತೆ. ಯಾವ ರೀತಿಯ ಸಮುದ್ರನೋ ಆ ರೀತಿಯ ಸಮುದ್ರದಿಂದ ಅಂಥದ್ದೇ ಸಿಗೋದು ನಮಗೆ. ಅಮೃತ ಸಮುದ್ರದಿಂದ ಬಂದದ್ದು ಈ ನ್ಯಾಯಸುಧಾ ಅಂತ. ಹೀಗೆ ಜಯತೀರ್ಥರೇ ತಮ್ಮ ಗ್ರಂಥಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ, ನ್ಯಾಯಸುಧಾ ಅಂತ. ಅಂಥ ನ್ಯಾಯಸುಧೆಗೆ ಬಿಂದು ಅಂತ. ಹಾಗಾದರೆ ನ್ಯಾಯಸುಧಾ ಬಿಂದು ಅಂದರೆ ಅಮೃತದ ಒಂದು ಬಿಂದು, ತೊಟ್ಟು, ಒಂದು ಹನಿ. ಅದು ಈ ವಿಜೇಂದ್ರ ತೀರ್ಥರು ರಚಿಸಿದ ಟಿಪ್ಪಣಿಯ ಹೆಸರು. ಹಾಗಾದರೆ ವಿಜೇಂದ್ರ ತೀರ್ಥರು ಕೇವಲ ಆ ನ್ಯಾಯಸುಧಾದ ಒಂದು ಹನಿ ತೋರಿಸಿದ್ದಾರೆ ನಮಗೆ. ಅದರ ಹನಿ, ಆ ಹನಿಯನ್ನು ನಮ್ಮ ಕೈಗೆ ಹಾಕಿದ್ದಾರೆ, ನಮ್ಮ ಬಾಯಿಗೆ ಹಾಕಿದ್ದಾರೆ. ಕುಡೀರಿ, ಆ ಒಂದು ಹನಿ ರುಚಿ ನೋಡಿ ಹೇಗಿದೆ ನ್ಯಾಯಸುಧಾ ಅಂತ. ವಿಜೇಂದ್ರ ತೀರ್ಥರಂತಹ ಮಹಾನುಭಾವರೇ ಹೇಗೆ ಹೇಳ್ತಾ ಇದ್ದಾರೆ, ಏನಂತ? ಅಂಥ ನ್ಯಾಯಸುಧಾವನ್ನು ಸಂಗ್ರಹ ಮಾಡೋದಾಗಲಿ, ಪೂರ್ತಿ ಕೊಡೋದಾಗಲಿ ಅಸಾಧ್ಯ. ಅದಕ್ಕೋಸ್ಕರನೇ ಬಿಂದು ಅಂತ ಕರೆದಿದ್ದಾರೆ. ಬಿಂದು ಅನ್ನೋ ಶಬ್ದಕ್ಕೆ ಏನರ್ಥ? ಹನಿ, ಒಂದು ತೊಟ್ಟು ಅಂತ ಅರ್ಥ. ಹಾಗಾದರೆ ಈ ನ್ಯಾಯಸುಧಾದ ಒಂದು ತೊಟ್ಟನ್ನು ಅಷ್ಟೇ ಕೊಟ್ಟಿದ್ದೀನಿ ನಿಮಗೆ, ಹನಿ ಕೊಟ್ಟಿದ್ದೀನಿ. ಇನ್ನೂ ನ್ಯಾಯಸುಧಾ ಬೇಕಾದಷ್ಟಿದೆ, ರುಚಿ ಹತ್ತಿಸಿದ್ದೀನಿ ನಿಮಗೆ. ಇನ್ನು ಮುಂದೆ ನೀವು ಓದೋದು ನಿಮ್ಮ ಕರ್ತವ್ಯ ಅನ್ನೋ ಥರ ನಮಗೆ ವಿಜೇಂದ್ರ ತೀರ್ಥ ಶ್ರೀಪಾದರು ಅದ್ಭುತವಾದ ಈ ನ್ಯಾಯಸುಧಾ ಬಿಂದು ಅನ್ನೋ ಟಿಪ್ಪಣಿಯನ್ನು ರಚಿಸಿದ್ದಾರೆ. ಇಂಥ ಈ ಟಿಪ್ಪಣಿಯ ಮಹತ್ವ ಏನು ಅಂತಂದರೆ, ವಿಜೇಂದ್ರ ತೀರ್ಥರ ಬಗ್ಗೆ ತಿಳಿದ್ರೆ ಸಾಕು, ಮಹತ್ವ ತಾನಾಗೆ ಈ ಟಿಪ್ಪಣಿಯ ಬಗ್ಗೆ ಗೊತ್ತಾಗುತ್ತೆ. ವಿಜೇಂದ್ರ ತೀರ್ಥರು ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ. ಅವರ ಗುರುಗಳು ಹೌದು, ಇವರೂ ಹೌದು. ಯಾಕೆಂದರೆ ಅವರು ರಚಿಸಿದ ಗ್ರಂಥ, ಒಂದು ಗ್ರಂಥ ತೆಗೆದ್ರೆ ವ್ಯಾಕರಣ ತುಂಬಿಕೊಂಡಿರುತ್ತೆ, ಇನ್ನೊಂದು ಗ್ರಂಥ ತೆಗೆದ್ರೆ ಮೀಮಾಂಸ, ಇನ್ನೊಂದು ತೆಗೆದ್ರೆ ನ್ಯಾಯಶಾಸ್ತ್ರ,
ದ್ವೈತ ವೇದಾಂತ ಕೇಳೋದೇ ಬೇಡ. ಇನ್ನು ಅನೇಕ ದರ್ಶನಗಳ ವಿಮರ್ಶೆ, ಶೈವ ದರ್ಶನ, ಬೌದ್ಧ ದರ್ಶನ, ಏನು ಅವರು ಇಂಥ ವಿಷಯ ಮುಟ್ಟಿಲ್ಲ ಅಂತಿಲ್ಲ. ಅಷ್ಟು ಒಂದು ಭದ್ರತೆಯನ್ನಾಗಿ ಗ್ರಂಥಗಳನ್ನು ನಿರ್ಮಿಸಿದ್ದಾರೆ ವಿಜೇಂದ್ರ ತೀರ್ಥರು. ಅದರಲ್ಲಿ ನ್ಯಾಯಸುಧಾ ಬಿಂದು ನಮಗೆ ಪೂರ್ತಿ ಸಿಕ್ಕಿಲ್ಲ. ವಸ್ತುತಃ ನಮ್ಮ ಭಾಗ್ಯಕ್ಕನುಗುಣವಾಗಿ ಕೆಲವು ಭಾಗ ನ್ಯಾಯಸುಧಾ ಬಿಂದು ಟಿಪ್ಪಣಿಯ ಭಾಗ ಅದು ಸಿಕ್ಕಿದೆ. ಇನ್ನೂ ಪೂರ್ತಿ ನಮಗೆ ಅದು ಸಿಗಬೇಕಾಗಿದೆ, ಆದರೆ ಅಷ್ಟು ನಮಗೆ ಲಭ್ಯ ಆಗಿಲ್ಲ. ಅದನ್ನು ವಿಜೇಂದ್ರ ತೀರ್ಥರೇ ಅನುಗ್ರಹಿಸಬೇಕು. ಅವರನ್ನು ಪ್ರಾರ್ಥಿಸಿದರೆ ಒಂದು ದಿವಸ ಈ ಥರದ ಜ್ಞಾನ ಕಾರ್ಯಕ್ರಮಗಳೇನೇ ನಡೀತಾ ಇದೆ, ಈ ಜ್ಞಾನ ಕಾರ್ಯಕ್ರಮಗಳಿಂದ ಅವರು ಪ್ರೀತರಾಗಿ ನಮಗೆ ಯಾರಾದ್ರ ಕೈಲಿ ಅದನ್ನು ದೊರಕಿಸುವಂತೆ ಅವರೇ ಅನುಗ್ರಹಿಸಬೇಕಷ್ಟೆ. ಅಂಥ ವಿಜೇಂದ್ರ ತೀರ್ಥರನ್ನು ಸ್ಮರಿಸ್ತಾ, ಹಾಗೆ ಅವರು ಬರೆದ ಗ್ರಂಥದ ತತ್ವಜ್ಞಾನ ನಮ್ಮ ಮೇಲೆ ನಿರಂತರ ಇರಬೇಕು. ಅವರು ಹೇಳಿದ್ದು ಏನೇನು ವಿಷಯಗಳಿದೆಯಲ್ಲ ಅದು ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ವಿಜೇಂದ್ರ ತೀರ್ಥರ ಗ್ರಂಥ ಅರ್ಥ ಮಾಡಿಕೊಳ್ಬೇಕು ಅಂದರೆ ಬೆರಳೆಣಿಕೆ, ಅದು ವಿದ್ವಾಂಸರಲ್ಲಿ ತುಂಬ ಬೆರಳೆಣಿಕೆಯ ವಿದ್ವಾಂಸರಿಗೆ ಮಾತ್ರ ಅದು ಸಾಧ್ಯ, ವಿಜೇಂದ್ರ ತೀರ್ಥರ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಯಾಕೆಂದರೆ ಮೀಮಾಂಸಾ ಶಾಸ್ತ್ರವನ್ನು ಎಷ್ಟು ತುಂಬಿಸಿದ್ದಾರೆ, ಅದರ ವಿಚಾರಗಳನ್ನು ನಮ್ಮ ದ್ವೈತ ವೇದಾಂತಕ್ಕೆ ತಂದು ಅದನ್ನು ವಿಚಾರ ಮಾಡಿ ಹೊಸದಾಗಿ ಅರ್ಥವನ್ನು ತೆಗಿತಾರೆ. ನಮಗೆ ಮೀಮಾಂಸಾ ಶಾಸ್ತ್ರ ಅಂದರೆ ಅದು ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ ಎರಡನ್ನು ಕೇಳ್ತೀವಿ. ಅಂದರೆ ಜೈಮಿನಿ ಋಷಿಗಳು ಬರೆದ ಸೂತ್ರಗಳು ಅದು ಮೀಮಾಂಸಾ ಸೂತ್ರಗಳು, ವೇದವ್ಯಾಸರು ಬರೆದ ಸೂತ್ರಗಳಿಗೂ ಮೀಮಾಂಸಾ ಸೂತ್ರಗಳು ಅಂತ ಕರೀತಾರೆ. ಯಾಕೆ? ಅವುಗಳು ಧರ್ಮ ವಿಚಾರ ಮಾಡಲಿಕ್ಕೆ ಹೊರಟಿವೆ. ಧರ್ಮ ಅಂದರೆ ವೇದವಾಕ್ಯಗಳಲ್ಲಿ ಬರುವಂಥ ಅನೇಕ ಯಾಗಗಳು ಏನೇನಿದೆ, ಅಂಥ ಯಾಗಗಳನ್ನು ಹೇಳೋ ಕರ್ಮಕಾಂಡ ಏನಿದೆ ಅದನ್ನು ವಿಚಾರ ಮಾಡಲಿಕ್ಕೆ ಅಂತ ಹೊರಟಿರುವಂಥ ಸೂತ್ರಗಳು, ಅದು ಜೈಮಿನಿಯ ಸೂತ್ರಗಳು. ವೇದವ್ಯಾಸರ ಬ್ರಹ್ಮಸೂತ್ರಗಳು ಹಾಗಲ್ಲ, ಸಕಲ ವೇದಾರ್ಥ ನಿರ್ಣಾಯಕ. ಈ ವೇದ ಭಾಗ ಆ ವೇದ ಭಾಗ ಅಂತಿಲ್ಲ. ಯಾವುದು ವೇದ ಭಾಗ ಇದೆಯೋ ಆ ಎಲ್ಲ ವೇದ ಭಾಗಗಳ ಅರ್ಥವನ್ನು ನಿಶ್ಚಯವಾಗಿ ಮಾಡಿಕೊಡುತ್ತೆ ಬ್ರಹ್ಮಸೂತ್ರ. ಈ ಮೀಮಾಂಸಾದಿಂದ ಮತ್ತೊಂದು ಮೀಮಾಂಸಾದ ಅರ್ಥೈಸ್ಕೊಳ್ಳೋದು ಅಂದರೆ ಜೈಮಿನಿ ಸೂತ್ರಗಳನ್ನು ಓದ್ತಾ ಬ್ರಹ್ಮಸೂತ್ರಗಳ ಅರ್ಥವನ್ನು ನಾವು ನಿಶ್ಚಯ ಮಾಡ್ಕೊಳ್ಳೋದು, ಇದೊಂದು ಕ್ರಮ. ನಾವೆಲ್ಲ ಓದೋ ಒಂದು ಶಾಸ್ತ್ರದಿಂದಲೇ ಪೂರ್ಣ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಶಾಸ್ತ್ರಗಳನ್ನು ಗಮನಿಸಿಕೊಂಡಾಗ ಅದರ ಪ್ರಭಾವದಿಂದ ಇನ್ನೊಂದು ಶಾಸ್ತ್ರ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ವಿಜೇಂದ್ರ ತೀರ್ಥರು ಮೀಮಾಂಸಾ ಸೂತ್ರಗಳಿಂದ ಈ ಮೀಮಾಂಸಾ, ಬ್ರಹ್ಮಮೀಮಾಂಸಾ ಬಗ್ಗೆ ನಾವು ಏನು ತಿಳ್ಕೊಳ್ಬೇಕು, ಹೇಗೆ ತಿಳಿಬೇಕು ಅಂತ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ನಮಗೆ ವ್ಯಾಕರಣ, ನ್ಯಾಯಶಾಸ್ತ್ರ ಇದೆಲ್ಲ ಬಹಳ ಪ್ರಸಿದ್ಧ. ಅದರ ಬಗ್ಗೆ ನಾವು ಗ್ರಂಥಗಳನ್ನು ನೋಡ್ತೀವಿ, ಅನೇಕ ಗ್ರಂಥಗಳಲ್ಲಿ ಅದರ ವಿಷಯಗಳನ್ನು ಉಲ್ಲೇಖ ಮಾಡಿರ್ತಾರೆ. ಮೀಮಾಂಸಾ ಶಾಸ್ತ್ರವನ್ನು ಅಷ್ಟು ಚೆನ್ನಾಗಿ ವಿಮರ್ಶೆ ಮಾಡಿ ಅಲ್ಲಲ್ಲಿ ಯೋಜನೆ ಮಾಡಿ ಇದನ್ನೆಲ್ಲ ಕಾಣೋದು ಅಂದರೆ ಅದು ವಿಜೇಂದ್ರ ತೀರ್ಥರ ಗ್ರಂಥದಲ್ಲಿ ವಿಶೇಷವಾಗಿ ನಾವು ಕಾಣ್ತೇವೆ. ನಮಗೆ ವ್ಯಾಸರಾಜರು ತಮ್ಮ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಏನಿದೆ, ವ್ಯಾಸತ್ರಯದಲ್ಲಿ ಸೇರಿರುವಂಥ ಗ್ರಂಥ, ಅಂಥ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ಅನೇಕ ಕಡೆ ಮೀಮಾಂಸಾ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ, ಜೈಮಿನಿ ಸೂತ್ರದ ವಿಚಾರಗಳನ್ನು. ಆ ತಾತ್ಪರ್ಯ ಚಂದ್ರಿಕಾ ಓದಬೇಕು ಅಂದರೆ ಮೀಮಾಂಸಾ ಜ್ಞಾನ ಬೇಕೇ ಬೇಕು, ಆ ಥರ ಇದೆ. ಹಾಗೆ ನ್ಯಾಯಸುಧಾ ಬಿಂದು ಗ್ರಂಥ ಓದಬೇಕು ಅಂದರೆ ನಿಮಗೆ ಮೀಮಾಂಸಾ ಪರಿಚಯ ಇರಲೇಬೇಕು, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ವಿಜೇಂದ್ರ ತೀರ್ಥರ ಗ್ರಂಥ ತುಂಬ ಶಾಸ್ತ್ರಗಳ ಅಧ್ಯಯನ ಇದ್ದವರಿಗೆ ಮಾತ್ರ ಸಾಧ್ಯ ಈ ಒಂದೊಂದು ವಾಕ್ಯಗಳ ಅರ್ಥ ಆಗಲಿಕ್ಕೆ. ಅಂಥ ಅದ್ಭುತವಾದ ಟಿಪ್ಪಣಿಯನ್ನು ಬರೆದಿದ್ದಾರೆ ವಿಜೇಂದ್ರ ತೀರ್ಥರು. ಈಗ ನಾವು ಆ ವಿಜೇಂದ್ರ ತೀರ್ಥರ ಟಿಪ್ಪಣಿಯ ಪರಿಚಯಕ್ಕೆ ಹೋಗೋಣ. ನಾನು ಪ್ರಕೃತ ಜಿಜ್ಞಾಸಾಧಿಕರಣದಲ್ಲಿ ಬರುವಂಥ ಈ ಬಿಂದು ಭಾಗ ಏನಿದೆ, ಜಿಜ್ಞಾಸಾಧಿಕರಣ ಅಂದರೆ ಮೊದಲನೇ ಬ್ರಹ್ಮಸೂತ್ರ ಯಾವುದು? ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಅಂತ ಬ್ರಹ್ಮಸೂತ್ರ ಇದೆ. ಈ ಬ್ರಹ್ಮಸೂತ್ರದ ವಿಷಯದಲ್ಲಿ ಜಯತೀರ್ಥರು ತುಂಬ ವಿವರಿಸಿದ್ದಾರೆ. ಬ್ರಹ್ಮಸೂತ್ರಕ್ಕೆ ಅನುವ್ಯಾಖ್ಯಾನ ಒಂದು 86-87 ಶ್ಲೋಕಗಳಿದೆ ಮೊದಲನೇದಕ್ಕೆ.
ಆ 86-87 ಶ್ಲೋಕಕ್ಕೆ ಜಯತೀರ್ಥರು ತಾವು ಕೊಟ್ಟ ವಿವರಣೆಯಷ್ಟು ಸುಮಾರು 4000 ಹತ್ತತ್ರ ಪಂಕ್ತಿಗಳು ಅಷ್ಟು ಬರೆದಿದ್ದಾರೆ. ಒಂದು ಜಿಜ್ಞಾಸಾಧಿಕರಣ ಅಂದರೆ ತುಂಬ ದೊಡ್ಡ ಅಧಿಕರಣ. ಸಮಗ್ರ ನ್ಯಾಯ ಸುಧಾದಲ್ಲಿ ಅತಿ ದೊಡ್ಡ ಭಾಗ ಜಯತೀರ್ಥರು ವಿವರಣೆ ಮಾಡಿದ್ದು ಅಂದರೆ ಮೊದಲನೇ ಸೂತ್ರಕ್ಕೆ. ತುಂಬ ದೊಡ್ಡ ವಿಸ್ತಾರವಾದ ಭಾಗ ಅದು ಈ ಜಿಜ್ಞಾಸಾಧಿಕರಣದ ಭಾಗ. ಅದನ್ನು ನಾವು ವಿವರಿಸೋದನ್ನು ಕಾಣಬಹುದು. ಈ ಸಂದರ್ಭದಲ್ಲಿ ಒಂದು ಪರಿಚಯವನ್ನು ನಿಮಗೆ ಕೊಡ್ತೇನೆ. ಹೇಗಿರುತ್ತೆ ಬಿಂದು ಟಿಪ್ಪಣಿ? ಎಲ್ಲ ಟಿಪ್ಪಣಿಕಾರರು ಒಂದು ದೃಷ್ಟಿಯಲ್ಲಿ ಸುಧಾ ವಾಕ್ಯಗಳಿಗೆ ಅರ್ಥವನ್ನು ವಿವರಿಸ್ತಾ ಹೋದರೆ ಇವರು ಕೊಡೋ ವಿವರಣೆನೇ ಬೇರೆ ಥರ. ನಮಗದು ಗುರುವರ್ಥ ದೀಪಿಕಾದಲ್ಲೂ ನಾವು ಕಾಣ್ಬೋದು. ವಾದಿರಾಜರಲ್ಲಿ ಒಬ್ಬೊಬ್ಬ ಟಿಪ್ಪಣಿಕಾರರಲ್ಲೂ ಅದೊಂದು ವಿಶೇಷತೆ ಇದೆ. ಆ ಪ್ರಾಚೀನ ಟಿಪ್ಪಣಿಕಾರರು ಮುಂದಿನ ಟಿಪ್ಪಣಿಯಲ್ಲಿ ಏನೇನು ವಿಚಾರಗಳಿರುತ್ತಲ್ಲ, ಮುಂದಿನ ಅಂದರೆ ಇತ್ತೀಚಿನ ನಮಗೆ ಸಿಗುವಂಥ ನಮ್ಮ ಕಾಲಮಾನಕ್ಕೆ ಹತ್ತಿರ ಇರುವಂಥ ಟಿಪ್ಪಣಿಕಾರರು ಯಾರಿದ್ದಾರೆ ಅಂತಹವರ ವಿಚಾರಕ್ಕೂ ಈ ಪ್ರಾಚೀನರು ನಮಗೆ ವಾದಿರಾಜರು, ವಿಜೇಂದ್ರ ತೀರ್ಥರು ಇವರೆಲ್ಲ ಟಿಪ್ಪಣಿಯನ್ನು ಗಮನಿಸಿದಾಗ ಸಿಗೋಂಥ ಅಂಶಗಳಿದೆಯಲ್ಲ ಅದು ಬಹಳ ಸೊಗಸಾದ ಅಂಶ. ಅವರ ಆ ದಿವ್ಯ ಯೋಗ್ಯತೆ ನಮ್ಗೆ ಆ ಗ್ರಂಥವನ್ನು ಗಮನಿಸಿದಾಗ ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ಆ ಥರ ನಾನೊಂದು ವಿಚಾರವನ್ನು ತಗೊಳ್ತೇನೆ ನೋಡಿ. ಯಾವ ವಿಚಾರಕ್ಕೆ ಬರೋಣ ಅಂದರೆ ಕಾರ್ಯತಾವಾದ ಅಂತ ಒಂದು ವಾದ ಇದೆ. ವಿಚಾರ, ನಮಗೆ ವಾದ ಅಂದರೆ ವಿಚಾರ ಅಂತ ಅರ್ಥ. ವಾದ ಮಾಡೋದು ಅಂತ ಹೇಳ್ತಾ ಇರ್ತೀವಿ. ವಾದೆ ಜಾಯತೆ ತತ್ವಬೋಧ. ಎಷ್ಟೆಷ್ಟು ವಾದ ಮಾಡ್ತಾ ಇರ್ತೀವೋ, ಪರಸ್ಪರ ಚರ್ಚೆಗಿಳಿತೀವೋ, ಆಗ ತತ್ವಜ್ಞಾನ ಸರಿಯಾಗಿ ಉಂಟಾಗುತ್ತೆ, ಜ್ಞಾನ ಬರೋದು ಸರಿಯಾಗಿ ಬರುತ್ತೆ ಅಂತ. ಇಲ್ಲಿ ವಾದ ಅಂದ್ರೇನು? ವಿಚಾರ ಅಂತ ಅರ್ಥ. ಕಾರ್ಯತಾವಾದ, ಕಾರ್ಯತ್ವದ ಬಗ್ಗೆ ವಿಚಾರ ಅಂತ. ಏನಿದು ಅಂದರೆ ನಮಗೆ ವೇದವಾಕ್ಯಗಳನ್ನು ನಾವೆಲ್ಲ ಓದ್ತೀವಿ. ಓದಿದಾಗ ಒಂದು ವಾಕ್ಯ ಕೇಳ್ತೀವಿ, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ನಿಮಗೆ ಸ್ವರ್ಗ ಬೇಕಾ? ಜ್ಯೋತಿಷ್ಠೋಮ ಯಾಗ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಜ್ಯೋತಿಷ್ಠೋಮ ಯಾಗ ಯಾಕೆ ಮಾಡಬೇಕು? ಸ್ವರ್ಗ ಸಿಗಲಿಕ್ಕೋಸ್ಕರ ಮಾಡಬೇಕು. ಅಲ್ಲಿ ಆಜ್ಞೆ ಮಾಡಿದ್ದಾರೆ, ವಿಧಾನ ಮಾಡಿದ್ದಾರೆ. ಏನು ವಿಧಾನ ಮಾಡಿದ್ದಾರೆ ನೋಡಿ? ಸ್ವರ್ಗ ಬೇಕು ಅಂದು ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ ಹೇಳಿದ್ದಾರೆ. ಯಜೇತ ಸಂಧ್ಯೋಪಾಸನಂ ಕಾರ್ಯಂ ಸಂಧ್ಯಾ ಉಪಾಸೀತ ಅಂತೆಲ್ಲ ಹೇಳ್ತಾ ಇರ್ತೀವಿ. ಸಂಧ್ಯಾ ವಂದನೆಯನ್ನು ಮಾಡಬೇಕು, ಸಂಧ್ಯೋಪಾಸನೆ ಮಾಡಬೇಕು ಅಂತ. ಇದೆಲ್ಲ ಆಜ್ಞೆ. ಯಾವತ್ತು ನಾವು ವಿಧಾನ ಮಾಡಿದರೆ, ಯಾರಿಗಾರೊಬ್ಬರಿಗೆ ಜೋರಾಗಿ ನೋಡಿ ಇದನ್ನು ನೀವು ಮಾಡಬೇಕು ಅಂತಂದರೆ ಆಗ ಅವನು ತೊಡಗ್ತಾನೆ, ಹೌದು ಇದನ್ನು ಮಾಡಲಿಕ್ಕೆ ಅಂತ ಹೋಗ್ತಾನೆ. ಕೆಲವು ಸಲ ದ್ವೇಷ ಭಾವನೆಯಿಂದಲೋ ಉದಾಸೀನ ಭಾವನೆಯಿಂದಲೋ ಹೋಗದೇ ಇದ್ದರೂ ಪ್ರೇರಣೆ ಮಾಡಿದಾಗೆಲ್ಲ ಹೋಗ್ತಾನೆ. ಅದು ಪ್ರೇರಣೆ ಮಾಡಬೇಕು. ಪ್ರೇರಣೆ ಮಾಡೋದು ಅಂತಂದ್ರೆ ಏನು? ಈ ತರಹದ ವಾಕ್ಯಗಳನ್ನು ಬಳಸೋದು. ಈ ಥರದ ವಾಕ್ಯಗಳನ್ನು ಬಳಸಿದಾಗ ಅವನು ಕೇಳಿದ ವ್ಯಕ್ತಿ ಏನು ಮಾಡ್ತಾನೆ? ಆಯಿತು, ನಾನು ಇಂಥ ಕೆಲಸ ಮಾಡ್ತೀನಿ ಅಂತ ಅವನು ಹೊರಡ್ತಾನೆ. ಇಲ್ಲಿ ವೇದ ಮಂತ್ರಗಳಿಗೆಲ್ಲ ನಿಜವಾಗಿ ಏನು ಅರ್ಥ, ಮುಖ್ಯವಾದ ಅರ್ಥ ಏನು? ಈಗ ಒಂದು ವಾಕ್ಯ ಹೇಳ್ತೀವಿ, 1 ಗಂಟೆ ಪ್ರವಚನ ಮಾಡ್ತೀವಿ, ಒಂದು 10 ನಿಮಿಷ ಪಾಠ ಮಾಡ್ತೀವಿ, ಕೊನೆಗೇನು ಅರ್ಥ? ಏನು ಹೇಳಲಿಕ್ಕೆ ಹೊರಟ್ರಿ ನೀವು? ಮುಖ್ಯ. ಅದಕ್ಕೆ ಈಗ ನಮಗೆ ಮೊದಲೇ ಟಾಪಿಕ್ ಇರುತ್ತೆ, ವಿಜಯೇಂದ್ರ ತೀರ್ಥರ ನ್ಯಾಯಸುಧಾ ಬಿಂದು ಗ್ರಂಥದ ಮಹತ್ವ. ಹಾಗಾದ್ರೆ ಮಹತ್ವ ಹೇಳಲಿಕ್ಕೆ ಹೊರಟಿದ್ದಾರೆ. ಅದು ಕೊನೆಯವರೆಗೂ ನಮಗೆ ಗೊತ್ತಾಗುತ್ತೆ. ಕೊನೆಯವರೆಗೂ ಹೇಳಾದ್ಮೇಲೆ ನಮಗೇನು ಗೊತ್ತಾಗುತ್ತೆ? ಓ, ಮಹತ್ವ, ಟಿಪ್ಪಣಿಯ ಮಹತ್ವ ಏನು ಅನ್ನೋದನ್ನು ಸ್ಫುಟಪಡಿಸಲಿಕ್ಕೆ ಇಷ್ಟೊತ್ತು ಇಂತಿಂಥ ವಿಷಯಗಳನ್ನು ಇವರು ಹೇಳಿದ್ರು ಅಂತ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಯತ್ಪರ ಶಬ್ದ ಸ ಶಬ್ದಾರ್ಥ ಅಂದರೆ ಒಂದು ವಾಕ್ಯ ಗಮನಿಸಿದಾಗ ಆ ವಾಕ್ಯಕ್ಕೆ ಏನು ಹೇಳಲಿಕ್ಕೆ ಹೋಗುವಂಥ ದೃಷ್ಟಿ ಇದೆ. ಅಂದರೆ ಅನೇಕ ಶಬ್ದ, ಅನೇಕ ವಾಕ್ಯಗಳನ್ನು ಬಳಸ್ತಾ ಇರ್ತೀವಿ ಜೀವನದಲ್ಲಿ. ಆದರೆ ಒಂದು 10 ವಾಕ್ಯ ಹೇಳಿದ ಮೇಲೆ ಅವನ ಅಭಿಪ್ರಾಯ ಹೇಳ್ತಾರೆ. ಕೆಲವರೆಲ್ಲ ಇರ್ತೀವಲ್ಲ, ನೇರವಾಗಿ ನಮ್ಮ ಅಭಿಪ್ರಾಯ ಹೇಳಲ್ಲ, ಮನಸ್ಸಲ್ಲಿರೋದನ್ನು ಏನೋ ಸುತ್ತಿ ಬಳಸಿ ಕೊನೆಗೆ ಏನಪ್ಪ ಇಷ್ಟು ಹೇಳಿದ್ದಾಗ ನೀನು ಏನು ಮಾತು, ಇದು ಬೇಕಾ ನಿನಗೆ, ಅದು ಬೇಕಾ? ಮಕ್ಕಳೆಲ್ಲ ಕೆಲವು ಸಲ ಹಾಗೆ ಮಾಡ್ತಾ ಇರ್ತವೆ, ದೊಡ್ಡವರು ಹಾಗೆ ಮಾಡ್ತಾ ಇರ್ತಾರೆ. ಅಂತೂ ಎಲ್ಲ ಕಡೆ ನಡೆಯುತ್ತೆ. ಹೆದರಿಕೆ ಇರುತ್ತೆ, ಅಯ್ಯೋ ಇವ್ರು ಒಪ್ತಾರೋ ಇಲ್ವೋ. ಅದಕ್ಕೆ ಸುತ್ತಿ ಬಳಸಿ ಮಾತಾಡಿ ಕೊನೆಗೆ ಅವರೇ ಕೇಳಿಬಿಡ್ತಾರೆ, ನೋಡಿ ನೀವು ಇಷ್ಟೆಲ್ಲ ಮಾತಾಡ್ದಿಲ್ಲಪ್ಪ ಇಷ್ಟು 10 ಗಂಟೆ, ಇದಕ್ಕೆ ಏನು ಅರ್ಥ, ಕೊನೆಗೆ ಏನು ಹೇಳ್ಬಿಡು. ಅಂದರೆ ತಾತ್ಪರ್ಯ ಮುಖ್ಯ. ತಾತ್ಪರ್ಯ ಅಂದರೆ ಒಂದಿಷ್ಟು ಮಾತನಾಡುವಂಥ ಮಾತುಗಳು, ಬೇಕಾದಷ್ಟು ಶಬ್ದಗಳನ್ನು ಬಳಸ್ತೀವಿ. ಆ ಎಲ್ಲ ಶಬ್ದಗಳು ನಿಜವಾಗಿ ಒಂದಕ್ಕೆ ಕೊನೆಗೆ ಹೋಗಿ ಸಿಗಾಕ್ಕೊಳ್ಬೇಕು. ಓ, ಈ ಅರ್ಥವನ್ನು ಇದನ್ನು ತಿಳಿಸ್ಲಿಕ್ಕೆ ಇಷ್ಟೊತ್ತು ಹೇಳಿದ್ಯವರು ಅಂತ ಹೀಗೆ ಗೊತ್ತಾಗುತ್ತೆ.
ಹಾಗೆ ಸಮಗ್ರ ವೇದರಾಶಿ, ಒಂದಲ್ಲ ಎರಡಲ್ಲ, ಎಷ್ಟೆಷ್ಟು ವೇದ ಇದೆ. ಆ ಎಲ್ಲ ವೇದಗಳು ಏನಂತ ತಿಳಿಸ್ಲಿಕ್ಕೆ ಹೋಗ್ತಾ ಇದೆ ಗೊತ್ತಾ? ಕಾರ್ಯವನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದೆ. ಕಾರ್ಯ ಅಂದರೆ ಇದಂ ಮತ್ಕೃತಿ ಸಾಧ್ಯಂ, ಇದು ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಕೆಲವರು ಏನು ಮಾಡ್ತಾರೆ, ಇದು ನನ್ನ ಇಷ್ಟಕ್ಕೆ ಕಾರಣ ಆಗಿದೆ ಅಂತ ಕೆಲವರು ಅರ್ಥ ಹೇಳ್ತಾರೆ, ಅಂತ ಒಬ್ಬೊಬ್ಬರು ಒಂದೊಂದು ಅರ್ಥ ಹೇಳ್ತಾರೆ. ಅಂತೂ ಕಾರ್ಯಂ, ಕಾರ್ಯತಾ ಅಂತ ಏನೇನು ಕರಿತೀವಿ, ಇದೇ ಆ ವಿಧಿವಾಕ್ಯಕ್ಕೆ ಅರ್ಥ. ವಿಧಿವಾಕ್ಯಕ್ಕೆ ಅಂದರೆ ಒಂದು ಆಜ್ಞೆ ಮಾಡ್ತೀವಲ್ಲ ವಾಕ್ಯ, ಅದರಲ್ಲಿ ಏನು ಅರ್ಥ ಇದಕ್ಕೆ ಅಂದರೆ ಇದನ್ನು ಮತ್ಕೃತಿ ಸಾಧ್ಯ, ಇದನ್ನು ನಾನು ಮಾಡ್ಲಿಕ್ಕೆ ಸಾಧ್ಯ. ಹಾಗಾದರೆ ಯಾವತ್ತೂ ನಾವೊಬ್ಬನಿಗೆ ಪ್ರೇರಣೆ ಕೊಟ್ಟರೆ ಅವನಿಗೆ ಕೇಳಿದಾಗ ನಾನು ಒಂದಾ ತೊಡಗಬೇಕು ಒಂದಾ ತೊಡಗಬಾರ್ದು. ಈಗ ಉದಾಹರಣೆ ನಕಲಂಜಂ ಭಕ್ಷದೇತ್ ಅಂತ ಹೇಳ್ತೀವಿ, ಮಾಂಸ ತಿನ್ನಬಾರ್ದು ಅಂತ. ಅವಾಗ ನಿವೃತ್ತಿ, ಮಾಂಸ ಕಂಡಾಗ ಅವನು ಅದನ್ನು ಹೊರಗೆ ಬರ್ತಾ ಅವನು ತಿನ್ನಲ್ಲ. ಆದರೆ ಸಂಧ್ಯಾಂ ಉಪಾಸೀತ, ಸಂಧ್ಯಾ ಉಪಾಸನೆ ಮಾಡಬೇಕು, ಸರಿ ಪ್ರವೃತ್ತಿ ಮಾಡ್ತಾರೆ. ಅಂದರೆ ಪ್ರೇರಣೆಯನ್ನು ನೀಡುವಂಥ ವಾಕ್ಯಗಳನ್ನು ಬಳಸಿದಾಗ ಮಾತ್ರ ಕೆಲವು ಮನುಷ್ಯರು ಅದನ್ನು ಕೇಳಿದವರು ಪ್ರವೃತ್ತಿ ಮಾಡ್ತಾರೆ. ಈಗ ಉದಾಹರಣೆಗೆ ನೋಡಿ, ನಾವೇನು ಹೇಳ್ತೀವಿ, ನೀವು ಯಾವಾಗಲೂ ವೇದರಾಶಿ ಹೇಳೋದೆಲ್ಲ ಕಾರ್ಯವಸ್ತುಗಳ ಬಗ್ಗೆ, ಅಂದರೆ ಯಾವುದನ್ನು ನಾವು ಪ್ರಯತ್ನಪಟ್ಟು ಸಾಧನೆ ಮಾಡಬಹುದೋ ಪಡೀಬಹುದೋ ಅಂಥ ವಸ್ತುಗಳ ಬಗ್ಗೆ ಮಾತ್ರ ಹೇಳುತ್ತೆ ವೇದ ಅಂತ ನೀವು ಹೇಳ್ತೀರಿ. ಹಾಗೇನಿಲ್ಲ, ಬೇಕಾದಷ್ಟು ವಸ್ತುಗಳಿದೆ, ಅದನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ಮೊದಲಿಂದವೂ ಇದ್ದಾವೆ ಅಥವಾ ಯಾರೋ ಒಬ್ಬರು ನಿರ್ಮಾಣ ಮಾಡಿ ಇಟ್ಟಿದ್ದಾರೆ. ಅವುಗಳನ್ನು ಹೇಳಲಿಕ್ಕೆ ವೇದವಾಕ್ಯಗಳು ಹೊರಟೇ ಇಲ್ಲ ಅಂತ. ಏನಂದರೆ ನೋಡಿ, ಮಾಡಬೇಕು ಮಾಡಬಾರ್ದು ಈ ರೀತಿ ಹೇಳಲಿಕ್ಕೆ ವೇದವಾಕ್ಯ ಹೊರಟಿದೆ ಅಷ್ಟೇ ಹೊರತು ನಿಜವಾಗಿ ಅದು ದೇವರನ್ನು ತಿಳಿಸಬೇಕು ಅಂತಲೂ ಹೊರಟಲಿಲ್ಲ. ಯಾಕೆ, ದೇವರು ಸಿದ್ಧ ವಸ್ತು ಅಂತ ಆಗ್ತಾನೆ. ಸಿದ್ಧ ವಸ್ತು ಅಂದರೆ ಅವನು ಮಾಡಲಿಕ್ಕೆ ಬರೋದಿಲ್ಲ, ಅವನು ಈಗಾಗಲೇ ಇದ್ದಾನೆ. ನಾವು ಕೂಡ ಸಿದ್ಧ ವಸ್ತುನೇ, ಜೀವರೆಲ್ಲ. ಇನ್ನು ಯಾಗ ಅದು ಕೃತಿ ಸಾಧ್ಯ, ಅದನ್ನು ನಮಗೆ ಮಾಡಲಿಕ್ಕೆ ಬರುತ್ತೆ ಯಾಗವನ್ನು, ಅದರಿಂದ ಅದನ್ನು ಕಾರ್ಯ ಅಂತ ಕರಿಬೋದು. ಯಾವುದು ಕಾರ್ಯ ಅಲ್ಲ, ಸ್ವರ್ಗವನ್ನು ನಮಗೆ ಮಾಡಲಿಕ್ಕೆ ಬರಲ್ಲ. ಹಾಗಾದರೆ ಕಾರ್ಯ ಅಂದ್ರೇನು, ಯಾವುದನ್ನು ನಾವು ಮಾಡಬಹುದೋ ನಮ್ಮ ಪ್ರಯತ್ನದಿಂದ ಉಂಟು ಮಾಡಬಹುದೋ ಅದನ್ನು ಕಾರ್ಯ ಅಂತ ಕರಿತೇವೆ. ಇಂಥ ಕಾರ್ಯವನ್ನು ಹೇಳಲಿಕ್ಕೆ ಸಮಗ್ರ ವೇದರಾಶಿ ಹೊರಟಿದೆ. ಯಾಕೆ, ವೇದವಾಕ್ಯಗಳೆಲ್ಲ ಮನುಷ್ಯರನ್ನು ನೋಡೋ, ಇದನ್ನು ನೀನು ಹೋಗಬೇಕು, ಇದನ್ನು ಕೆಲಸ ಮಾಡಬೇಕು ನೀನು ಅಂತ ಅವನ ಮನಸ್ಸಿಗೆ ಭಾವನೆಯನ್ನು ಮೂಡಿಸಿ ಅವನು ತೊಡಗಬೇಕು, ಪ್ರವೃತ್ತಿ ಮಾಡಬೇಕು, ಆ ಥರ ಮಾಡುತ್ತೆ ವೇದ. ಕೆಲವು ವೇದವಾಕ್ಯಗಳೇನು ಮಾಡ್ತವೆ, ಇಲ್ಲ ಇಂಥ ಕಡೆ ನೀನು ಹೋಗಬಾರ್ದು, ಅದು ಬೇಡ ಅಂತ ಅದನ್ನು ನಿವಾರಣೆಯನ್ನು ಕೂಡ ಮಾಡುತ್ತೆ ವೇದವಾಕ್ಯ. ಈ ಥರ ಎರಡು ಥರ ನಾವು ಕೇಳ್ತೀವಿ. ಇಂಥದ್ದನ್ನು ಮಾತ್ರ ಶಾಸ್ತ್ರದಲ್ಲಿ ನಾವು ಪ್ರಮಾಣ ಅಂತ ಒಪ್ಪಬೇಕು. ಸುಮ್ಮನೆ ಏನೋ ಗೌಹು ಅಶ್ವಃ ಪುರುಷಃ ಹಸ್ತಿ ಅಂತ ಯಾರೋ ಒಬ್ಬ ಹೇಳ್ದ, ಹಸು ಕುದುರೆ ಆನೆ ಒಂಟೆ ಈ ರೀತಿ ಎಲ್ಲ ಹೇಳ್ತಾ ಹೌದಾ ಅಂದ್ಕೊಡಿ. ಮುಂದೆ ಇದಕ್ಕೇನು ಪ್ರಯೋಜನ, ಏನು ಹಸು ಕುದುರೆ ಏನಾಯಿತು? ಇದನ್ನು ಕೇಳಿದ ಮನುಷ್ಯ ಏನೂ ಮಾಡಲ್ಲ ಮುಂದಕ್ಕೆ. ಆದ್ದರಿಂದ ಇಡೀ ವೇದ ಮಂತ್ರಗಳಿಗೆ ಯಾವುದೋ ಒಂದು ವಿಶೇಷವಾದ ಅರ್ಥವನ್ನು ಹೇಳೋದಕ್ಕೇನೆ ತಾತ್ಪರ್ಯವನ್ನು ಕಲ್ಪಿಸ್ಬೇಕು. ಅದನ್ನು ಹೇಳ್ತಾ ಇದೆ ಅಂತ, ಅದು ಯಾವುದು ಅಂತ ತುಂಬ ಚರ್ಚೆ ನಡೀತು. ಅದಕ್ಕೆ ಈ ಕಾರ್ಯತವಾದ ಸಂದರ್ಭದಲ್ಲಿ ಅದು ಸಿದ್ಧವಾದ ವಸ್ತು ಆಗಬಹುದು ಹೊರತು ಸಾಧ್ಯ ವಸ್ತು ಅಂದರೆ ಕಾರ್ಯವಸ್ತುವಿನ ಬಗ್ಗೆ ಹೇಳಬೇಕು ಅಂತಿಲ್ಲ, ಹೊರತು ಸಿದ್ಧ ವಸ್ತುವನ್ನು ಹೇಳ್ಬೋದು. ಪ್ರಾಥಮಿಕಿ ವ್ಯುತ್ಪತ್ತಿ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಮೊದಲನೇ ಸಲ ಈ ಶಬ್ದಕ್ಕೆ ಈ ಅರ್ಥ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಪ್ರಾಥಮಿಕಿ ವ್ಯುತ್ಪತ್ತಿ. ಏನೋ ಶಬ್ದನೇ ಗೊತ್ತಿರಲ್ಲ, ಸಂಸ್ಕೃತ ಶಬ್ದ, ಅರ್ಥ ಅಂತೂ ದೂರ. ಆವಾಗ ಅರ್ಥವನ್ನು ತಿಳ್ಕೊಂಡು ಸಂಸ್ಕೃತ ಶಬ್ದವನ್ನು ತಿಳ್ಕೊಂಡ್ರೆ ಆಗ ಅವನಿಗೆ ಅರ್ಥಜ್ಞಾನ ಆಗುತ್ತೆ. ಈ ಶಬ್ದಕ್ಕೆ ಇದು ಅರ್ಥ. ಉದಾಹರಣೆ ನೋಡಿ, ಅಯಂ ಅರ್ಥ ಅಂತ ಅಲ್ಲಿ ಸುಧಾದಲ್ಲಿ ಬಿಡಿಸ್ತಾರೆ. ಆಗ ಬಿಂದು ಟಿಪ್ಪಣಿಯಲ್ಲಿ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಸುಧಾದಲ್ಲಿ ಏನು ಹೇಳಿದ್ದಾರೆ ನೋಡಿ, ಅಪೂಪ ಬಂತು ಸುಧಾದಲ್ಲಿ, ಅಪೂಪದ ಬಗ್ಗೆ ಸುಧಾದಲ್ಲಿ ಬಂದಿದೆ. ಅಪೂಪಾನದಂತಂ, ಅಪೂಪಗಳನ್ನು ತಿಂತಾ ಇದ್ದಾನೆ. ಯಾರು ತಿಂತಾ ಇದ್ದಾನೆ? ಒಬ್ಬ ಚಿಕ್ಕ ಹುಡುಗ ಇದ್ದಾನೆ, ಅವನ ಅಣ್ಣ ಇದ್ದಾನೆ. ಅವನ ಅಣ್ಣ ಏನು ಮಾಡ್ತಾ ಇದ್ದಾನೆ ಅಂದರೆ ಕೈನಲ್ಲಿ ಅಪೂಪ ಹಿಡ್ಕೊಂಡು ತಾನು ತಿಂತಾ ಇದ್ದಾನೆ. ಆಗ
ಒಬ್ಬ ಚೋಟಿಕಾ ವಾದನ ಮಾಡಿದ್ದಂತೆ. ಚೋಟಿಕಾ ವಾದನ ಅಂದರೆ ನಮಗೆ ಗೊತ್ತಿದೆ, ಸಂಧ್ಯಾವಂದನ ಮಂತ್ರಗಳನ್ನು ಹೇಳ್ತಾ ನಾವು ಭೂತೋಚ್ಚಾಟನೆ ಏನು ಮಾಡ್ತೀವಿ, ಆಗ ಅಲ್ಲಿ ಚೋಟಿಕಾ ಮುದ್ರಯ ಅಂತ, ಅಲ್ಲಿ ಚೋಟಿಕಾ ವಾದನ ಅಂತ ಮಾಡ್ತೀವಿ. ಚೋಟಿಕಾ ವಾದನ ಅಂದರೆ ಏನರ್ಥ? ನಮ್ಮ ಈ ಎರಡು ಬೆರಳುಗಳಿಂದ ಹೀಗೊಂದು ಶಬ್ದವನ್ನು ನಾವು ಮಾಡ್ತೀವಿ. ಅದನ್ನು ಕೆಲವರು ಈ ಮೊದಲು ತರ್ಜನಿ ಬೆರಳು ಮತ್ತು ಅಂಗುಷ್ಠ, ಈ ಹೆಬ್ಬೆಟ್ಟು, ಈ ಎರಡು ಬೆರಳು ಅಂತ ಹೀಗೂ ಹೇಳ್ತಾರೆ, ಕೆಲವರು ಹೀಗೂ ಹೇಳ್ತಾರೆ. ನಮಗೆ ಇಲ್ಲೆಲ್ಲ ಟಿಪ್ಪಣಿಗಳನ್ನು ಗಮನಿಸಿದ್ರೆ ಚೋಟಿಕಾ ವಾದನ ಅಂದ್ರೇನು ರಾಯರು ವಿವರಿಸ್ತಾರೆ. ಅಂಗುಲಿ ದ್ವಯ ಅಗ್ರಮೇಲನೇನ ಕ್ರಿಯಮಾಣ ಶಬ್ದ, ಎರಡು ಬೆರಳನ್ನು ಸೇರಿಸ್ಕೊಂಡು ಮೇಲಿನ ಭಾಗದಿಂದ ಮಾಡುವಂತಹ ಶಬ್ದನೇ ಅದನ್ನು ಚೋಟಿಕಾ ವಾದನ ಅಂತ ಕರೀತಾರೆ ಅಂತ. ಕೆಲವರೆಲ್ಲ ನಮಗೆ ಸ್ಪಷ್ಟವಾಗಿ ಏನು ಬರ್ತಿದ್ದಾರೆ, ನಾವೆಲ್ಲ ಈಗ ಮಧ್ಯದ ಬೆರಳು ಮತ್ತು ಇದನ್ನು ಹೆಬ್ಬೆರಳನ್ನು ಇಟ್ಕೊಂಡು ಹೀಗೆ ಶಬ್ದವನ್ನು ಮಾಡೋದಿದೆ. ಕೆಲವರು ಇದು ತರ್ಜನಿ ತೋರು ಬೆರಳು, ಕೆಲವರು ಮಧ್ಯ ಬೆರಳು, ಹೀಗೆ ಎರಡು ಬೆರಳುಗಳಿಂದ ಮಾಡೋದಿದೆ. ನಮ್ಮ ಪೂರ್ವಾಚಾರ್ಯರು ಇಲ್ಲಾಂದರೆ ಟಿಪ್ಪಣಿ ಆಚಾರ್ಯರುಗಳೆಲ್ಲ ಕೆಲವರು ಮಧ್ಯ ಬೆರಳನ್ನು ಕೂಡ ತಾವು ತಗೊಂಡಿರೋದಿದೆ. ಮಧ್ಯ ಬೆರಳು ಜೊತೆಗೆ ಈ ಹೆಬ್ಬೆರಳು ಎರಡರಿಂದ ಮಾಡುವಂಥ ಶಬ್ದ ಅಂತ. ಸರಿ, ಇಲ್ಯಾಕೆ ಇವೆಲ್ಲ ಬರ್ತಾ ಇದೆ ಅಂದರೆ, ಒಂದು ಶಬ್ದಕ್ಕೆ ಒಂದು ಅರ್ಥ ತಿಳ್ಕೊಳ್ಳೋದಿದೆಯಲ್ಲ ಬಹಳ ಕಷ್ಟ ಶಾಸ್ತ್ರದಲ್ಲಿ. ಅದನ್ನು ಎಷ್ಟು ಚೆನ್ನಾಗಿ ವಿವರಿಸ್ತಾರೆ ಅಂದರೆ, ಹೌದಲ್ವಾ, ನಮಗೆ ಗೊತ್ತಿಲ್ಲದೆ ನಾವೆಲ್ಲ ತಿಳ್ಕೊಂಬಿಟ್ಟಿದ್ದೀವಿ ಒಂದಿಷ್ಟು ಅಂತ ನಮಗೆ ಅನಿಸುತ್ತೆ. ಅಂದರೆ ವಾಸ್ತವಿಕವಾಗಿ ಈ ಥರ ಎಲ್ಲ ಪ್ರಕ್ರಿಯೆ ಇದೆ. ಒಬ್ಬನಿಗೆ ಜ್ಞಾನ ಬರಬೇಕು ಅಂದರೆ ಏನೇನು ಆಗಬೇಕು ಅಂತ ತಿಳಿಸ್ತಾರೆ. ಅದರಲ್ಲಿ ಒಬ್ಬನ ಅಣ್ಣ, ಅವನು ಅಪೂಪ ಅಂತ ಇಂಥ ಕೂತಿದ್ದಾನೆ. ಅಲ್ಲಿ ಅವ್ರಿಗೊಂದು ಹೆಸರು ಕೊಡ್ತಾರೆ ಅಣ್ಣನಿಗೆ, ದೇವದತ್ತ ಅಂತ. ಹಾಗಾದ್ರೆ ಇದು ಯಾರಿಗೆ ಅನ್ನಿಸ್ತಾ ಇದೆ? ಯಜ್ಞದತ್ತನಿಗೆ ಅನ್ನಿಸ್ತಾ ಇದೆ. ಹಾಗಾದ್ರೆ ಯಜ್ಞದತ್ತ ತಾನು ಸುಮ್ಮನೆ ಇದ್ದ, ಅವರೇನೋ ತನ್ನ ಅಣ್ಣನ ನೋಡಿರಲಿಲ್ಲ. ಇವನು ಇನ್ನೊಬ್ಬ ಏನು ಮಾಡ್ದ, ಬಂದು ಚಿಟಿಕಿ ಶಬ್ದ ಮಾಡಿ ಚೋಟಿಕಾ ವಾದನ ಮಾಡಿ, ಎಲ್ಲೋ ಮುಖ ನೋಡ್ತಾ ಇದೆಯಲ್ಲೋ, ಇಲ್ಲಿ ನೋಡು ಸ್ವಲ್ಪ ಅಂತ ಚಿಟಿಕಿ ಹೊಡೆದು ಈ ಕಡೆ ತಿರುಗಿಸ್ತೀವಿ. ಕೆಲವು ಸರಿ ನಾವು ಜೋರಾಗಿ ಚಪ್ಪಾಳೆ ಹೊಡೆದು ಕೂಡ ಅಲ್ಲಿ ಯಾರೋ ದೂರದ ವ್ಯಕ್ತಿಯನ್ನು ಕರಿಬೇಕಾದ್ರೆ ಚಪ್ಪಾಳೆ ಹೊಡೆದು ಒಂದು ಸ್ವಲ್ಪ ನಮ್ಮ ಕಡೆ ಮುಖ ಮಾಡೋ ಥರ ನಾವು ಮಾಡ್ತೀವಿ. ಹಾಗೆ ಇಲ್ಲೊಬ್ಬ ಬಾಲಕ ತನ್ನ ಅಣ್ಣ ಅಪೂಪ ತಿಂತಾ ಕೂತಿದ್ರೆ ಇವನು ಎಲ್ಲೋ ಮುಖ ನೋಡ್ಕೊಂಡಿದ್ದಾನೆ. ಆಗ ಒಂದು ಚೋಟಿಕಾ ಮುದ್ರೆಯ ಪ್ರದರ್ಶನ ಮಾಡಿದಾಗ ತಕ್ಷಣ ಅವನು ನೋಡ್ತಾನೆ, ಯಾರೋ ಆ ಚಿಕ್ಕ ಬಾಲಕ ಯಾರನ್ನು ನೋಡ್ತಾನೆ? ತನ್ನ ಅಣ್ಣನನ್ನು ನೋಡ್ತಾನೆ. ಅಣ್ಣನ ನೋಡಿದ ಕೂಡಲೇ ಅವನು ಗಮನಿಸ್ತಾನೆ. ಆಗ ಇವನು ಹೇಳ್ತಾನೆ ಒಂದು ಮಾತು, ದೇವದತ್ತ ತವ ಭ್ರಾತ ಅಯಂ ಅಪೂಪಾನತ್ತಿ. ಅಲ್ಲಿ ನಮಗೆ ದೇವದತ್ತ ಅನ್ನೋ ಶಬ್ದ ಆ ಬಾಲಕನ ಹೇಳೋ ಶಬ್ದ, ಯಜ್ಞದತ್ತ ಅವನ ಅಣ್ಣನ ಹೇಳೋ ಶಬ್ದ ಅಂತ ಹೀಗೂ ಹೇಳ್ತಾರೆ. ದೇವದತ್ತ ತವ ಭ್ರಾತ ಅಯಂ ಅಂತ ಅದಿರಲಿ, ಹೆಸರುಗಳು ಅಣ್ಣನ ಹೆಸರು ತಮ್ಮನ ಹೆಸರು ಒಟ್ಟು ದೇವದತ್ತ ಯಜ್ಞದತ್ತ ಇಬ್ಬರಿದ್ದಾರೆ. ಅಲ್ಲಿ ತಮ್ಮನಿಗೆ ಯಾರೋ ಒಬ್ಬ ಮಾತು ಹೇಳ್ತಾನೆ, ನೋಡು ನಿಮ್ಮ ಅಣ್ಣ ಇದಾನಲ್ಲ ಅವನು ಅಪೂಪ ತಿಂತ ಕೂತಿದ್ದಾನೆ ಅಂತ ಹೇಳ್ತಾನೆ. ಆಗ ಹೇಳಿದಾಗ ಅವನು ಈ ವಾಕ್ಯ ಕೇಳ್ತಾನೆ. ಯಾರು? ಆ ಚಿಕ್ಕ ಅವನು ತಮ್ಮ. ಅವನು ಕೇಳಿದಾಗ ಕೈಯಲ್ಲೆಲ್ಲ ಅಪೂಪ ಎಲ್ಲ ನೋಡ್ತಾನೆ. ಎಲ್ಲ ಕಣ್ಣಿಗೆ ಕಾಣ್ತಾ ಇದೆ, ಹತ್ತಿರದಲ್ಲೇ ಇದೆ. ಅವನು ಕೂಡ ಅದೆಲ್ಲ ಇಷ್ಟನೇ. ಆಗ ಅವನಿಗೆ ಒಂದು ಜಿಜ್ಞಾಸೆ ಬರುತ್ತೆ. ಆ ಜಿಜ್ಞಾಸೆ ಬರಲಿಕ್ಕೆ ಕಾರಣ ಏನು ಅಂದರೆ ಅದು ಇಷ್ಟ, ತುಂಬ ಅಪೂಪಾದಿ ಪದಾರ್ಥ ಅದೆಲ್ಲ ಇಷ್ಟ. ಹಾಗಾದರೆ ಜಿಜ್ಞಾಸೆ ಬಂತು, ಆಕಾಂಕ್ಷ. ಇನ್ನೊಂದು ವಾಕ್ಯ ಕೇಳ್ತಾನೆ ಮತ್ತೊಂದು ಸಂದರ್ಭದಲ್ಲಿ. ಈಗ ಅವನೇನು ಹೇಳ್ದ, ನೋಡು ನಿನ್ನಣ್ಣ ಅಪೂಪ ತಿಂತ ಕೂತಿದ್ದಾನೆ, ದೇವದತ್ತ ತವ ಭ್ರಾತಾಯಂ ಅಪೂಪಾನತ್ತಿ ಅಂತ ಈ ರೀತಿ ಹೇಳಿದ್ರು. ಅಂತೂ ಹೇ ದೇವದತ್ತನೇ, ನಿನ್ನ ಅಣ್ಣ ಅಪೂಪಗಳನ್ನು ತಿಂತಾ ಇದ್ದಾನೆ ಅನ್ನೋ ವಾಕ್ಯ ಕೇಳಿದಾಗ ನಾವೆಲ್ಲ ತಕ್ಷಣ ಅಪೂಪಾದಿ ಪದಾರ್ಥಗಳನ್ನು ನೋಡ್ತೇವೆ, ಅಲ್ಲಿರುವಂಥ ಪದಾರ್ಥಗಳನ್ನು. ಆಮೇಲೆ ನಾವು ಅಂದ್ಕೊಳ್ತೀವಿ, ಓಹೋ ದೇವದತ್ತ ತವ ಭ್ರಾತಾಯಂ ಅಪೂಪಾನತ್ತಿ ಅಂತ ಹೇಳಿದಾಗ ಈ ವಾಕ್ಯಕ್ಕೆ ಈ ಅರ್ಥವನ್ನು ತಿಳಿಸಲಿಕ್ಕೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ನಮಗೆ ಗೊತ್ತಾಯಿತು. ಅದೇ ರೀತಿ ಇನ್ನೊಂದು ವಾಕ್ಯವನ್ನು ಬಳಸ್ತಾರೆ, ತವ ಭ್ರಾತಾಪಯ ಪಿಬತಿ, ನಿನ್ನ ಅಣ್ಣ ಹಾಲು ಕುಡಿತಾ ಇದ್ದಾನೆ. ಆಗ ಗಮನಿಸ್ತಾನೆ ಇವನು, ಮುಂಚೆ ಹೇಳಿದ್ದ ತವ ಭ್ರಾತ ಅಪೂಪಾನತ್ತಿ ಅಂತ ಹೇಳಿದ್ದ.
ಈಗ ಹೇಳ್ತಾನೆ ತವ ಭ್ರಾತ ಪಯಃ ಪಿಬತಿ ಇಂದ. ಎಲ್ಲ ಒಂದೇ ಅರ್ಥನಾ? ಒಂದೇ ಅರ್ಥ ಅಲ್ಲ. ಪಯಃ ಪಿಬತಿ ಅನ್ನೋದಕ್ಕೆ ಬೇರೆ ಅರ್ಥ, ಮತ್ತು ಇದಕ್ಕೂ ಬೇರೆ ಅರ್ಥ. ಯಾವುದಕ್ಕೆ? ಅಪೂಪಾನತ್ತಿ ಅನ್ನೋದಕ್ಕೆ. ಒಂದು ಕಡೆ ಅಪೂಪ ತಿಂತಾ ಇದ್ದಾನೆ, ಮತ್ತೊಂದು ಕಡೆ ಹಾಲು ಕುಡಿತಾ ಇದ್ದಾನೆ. ಬೇರೆ ಬೇರೆ ಸಂದರ್ಭದ ವಾಕ್ಯಗಳು. ಇಂಥ ಸಂದರ್ಭ ನಾವೇನು ಮಾಡಬೇಕು? ಯಾರು ತನ್ನ ಅಣ್ಣನ ಮಾತನ್ನು ತಾನು ಕೇಳದೆ ಇನ್ನೊಬ್ಬರ ಮಾತನ್ನು ಕೇಳ್ತಾ ಇದ್ದಾನಲ್ಲ, ಯಾಕೆ ಅಣ್ಣ ತಿಂತಾ ಇದ್ದಾನೆ ಅಪೂಪ ಮತ್ತು ಹಾಲು ಕುಡಿತಾ ಇದ್ದಾನೆ, ಬೇರೆಯವನು ಏನು ಹೇಳ್ದ ಅದನ್ನೆಲ್ಲ ಮಾತುಗಳನ್ನು ಕೇಳಿಸ್ಕೊಂಡವನು ಒಂದು ತೀರ್ಮಾನಕ್ಕೆ ಬರ್ತಾನೆ. ಓಹೋ, ಈ ಶಬ್ದ ಬಳಸಿದ್ವಲ್ಲ, ದೇವದತ್ತ ಅಥವಾ ಭ್ರಾತ ಅಯಮಪೂಪ ನತ್ತಿ ಶಬ್ದಗಳೆಲ್ಲ ಬಳಸಿದ್ವಿ. ಇಂಥ ಶಬ್ದಗಳು ಬಳಸಿದ ಮೇಲೆ ಈ ಶಬ್ದಗಳೆಲ್ಲ ಆ ಅರ್ಥವನ್ನು ಹೇಳ್ತಾ ಇದೆ ಅಂತ, ಒಟ್ಟು ಇಡೀ ವಾಕ್ಯಕ್ಕೆ ಆ ಅರ್ಥವನ್ನು ಹೇಳಲಿಕ್ಕೆ ಒಂದು ಸಾಮಾನ್ಯವಾದ ಒಂದು ಶಕ್ತಿ ಇದೆ ಅಂತ ಈ ರೀತಿ ಒಪ್ಪಿಕೊಂಡ್ರು. ಇಲ್ಲೆಲ್ಲ ನಮಗೆ ಸಾಮಾನ್ಯತಃ ಶಕ್ತಿ ಅಂದರೆ, ಶಕ್ತಿ ಅಂದರೆ ಏನು? ಒಂದು ಪದಕ್ಕೆ ಒಂದು ಅರ್ಥ ಇದ್ದೇ ಇರುತ್ತೆ. ಅರ್ಥವನ್ನು ಹೇಳುವಂತಹ ಶಕ್ತಿ ಪದಗಳಿಗೆ ಇದೆ. ಈ ರೀತಿ ಪ್ರಕೃತ ನಾವು ತವಭ್ರಾತ ಅಪೂಪಾನತಿ ಅನ್ನೋದಕ್ಕೂ ತವಭ್ರಾತ ಪಯಃ ಪಿಬತಿ ಅನ್ನೋದಕ್ಕೂ ವ್ಯತ್ಯಾಸ ಗಮನಿಸ್ಬೇಕು. ಏನು ವ್ಯತ್ಯಾಸ ಇದೆ? ಒಂದು ಕಡೆ ಹಾಲು ಕುಡಿತಾನೆ ಅಂತ, ಹಾಲನ್ನು ಕುಡಿತಾನೆ ಅಂತಿದೆ, ಇನ್ನೊಂದು ಕಡೆ ಅಪೂಪನ್ ತಿಂತಾ ಇದ್ದಾನೆ ಅಂತ ಅರ್ಥ. ಬಿಟ್ಟರೆ ಇನ್ನೇನು ವ್ಯತ್ಯಾಸ ಅಲ್ಲಿ ಕಾಣಿಸೋದಿಲ್ಲ ನಮಗೆ. ಅಂತೂ ಯದರ್ಥ ಪ್ರಕ್ಷೇಪೆ ಯತ್ ಶಬ್ದ ಪ್ರಕ್ಷೇಪ, ಯದರ್ಥ ಉದ್ಧಾರೇ ಚ ಯತ್ ಶಬ್ದೋದ್ಧಾರ. ಎರಡಿದೆ. ಅಂದರೆ ಯಾವ ಅರ್ಥವನ್ನು ತಿಳಿಸೋ ಪದವನ್ನು ಹಾಕಿದರೆ ನಿಮಗೆ ಅರ್ಥ ಆಗುತ್ತೋ ಅಂಥ ಪದಗಳನ್ನು ಹಾಕ್ತಾರೆ. ಹಾಗಾದರೆ ಅರ್ಥವನ್ನು ತಿಳಿಸಬೇಕು ಅಂತಾದರೆ ಅರ್ಥಕ್ಕೆ ಅನುಗುಣವಾಗಿರುವಂಥ ಶಬ್ದವನ್ನು ಬಳಸ್ತೇವೆ. ಇನ್ನು ಅರ್ಥವನ್ನು ತೆಗೆದು ಬಿಡ್ತೀವಿ ಕೆಲವು ಸಲ, ಆಗ ಶಬ್ದನೂ ಹೊರಟೋಗುತ್ತೆ. ಅಂದರೆ ಶಬ್ದ ಅರ್ಥಗಳು ಜೊತೆಗೆ ಇರ್ತವೆ. ಒಂದೊಂದು ತೆಗೆದ್ರೆ ಇನ್ನೊಂದಿಲ್ಲ, ಇನ್ನೊಂದು ತೆಗೆದ್ರೆ ಇನ್ನೊಂದಿಲ್ಲ. ಅದರಿಂದ ಏನಾಯ್ತು ಈಗ ಅಂದರೆ ನೋಡಿ, ತವಭ್ರಾತ ಅಪೂಪಾನತ್ತಿ ಪಯಃ ಪಿಬತಿ ಅಂತ ಹೇಳಿದಾಗಲೆಲ್ಲ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ, ಓಹೋ ಈ ಶಬ್ದಕ್ಕೆ ಈ ಅರ್ಥ, ಈ ಶಬ್ದಕ್ಕೆ ಈ ಅರ್ಥ ಅಂತ. ಈ ಅರ್ಥ ಗೊತ್ತಾಗಲಿಕ್ಕೆ ಬಹಳ ಪ್ರಯತ್ನವನ್ನು ನಾವು ಮಾಡಬೇಕಾಗಿ ಬರುತ್ತೆ. ಯಾಕೆ? ಒಂದೇ ವಾಕ್ಯ ಅಲ್ಲ, ಬೇಕಾದಷ್ಟು ವಾಕ್ಯ ಇದೆ. ಅವನು ಪಯಃ ಪಿಬತಿ ಅಂತ ಹೇಳ್ದ, ಪಾನಕಂ ಪಿಬತಿ ಅಂತ ನಾಳೆ ದಿವಸ ಹೇಳ್ತಾನೆ, ಇನ್ನೊಂದೇನೋ ಮತ್ತೊಂದು ಹೇಳ್ತಾನೆ, ಇದನ್ನು ಕುಡಿತಾನೆ, ಅದನ್ನು ಕುಡಿತಾನೆ. ನಾರಿಕೇಲ ಜಲಂ, ಆ ತೆಂಗಿನ ನೀರೇನಿದೆಯಲ್ಲ, ಆ ಎಳನೀರನ್ನು ಕುಡಿತಾನೆ. ಹೀಗೆ ಅನೇಕ ರೀತಿಯಾಗಿ ನಾವು ಈ ಶಬ್ದಗಳಿಗೆ ಅರ್ಥವನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಇಷ್ಟೆಲ್ಲ ಹೇಳಿ ಮುಂದೆ ಒಂದು ವಿಷಯಕ್ಕೆ ಬರ್ತಾರೆ. ಹಾಗೆ ನೋಡು, ಇಯಂ ತವ ಮಾತಾ ಅಯಂ ತವ ಪಿತಾ. ನೋಡು, ಇಲ್ಲಿ ಕೂತಿರೋಳು ಯಾರು ಬೇರೆಯವಳಲ್ಲ, ಇವಳು ನಿನ್ನ ತಾಯಿ, ಇವ್ರು ಯಾರು ಬೇರೆ ಅಲ್ಲ, ಇವರು ನಿನ್ನ ತಂದೆ ಅಂತ ಹೇಳೋವಂಥ ಮಾತು. ಈ ಮಾತುಗಳಿಗೂ ಕೂಡ ಇದೇ ಅರ್ಥ, ವಿಶೇಷವಾಗಿರುವಂತಹ ಅರ್ಥ ಏನಿಲ್ಲ. ಏನರ್ಥ ಅಂದರೆ, ಇಯಂ ತವ ಮಾತಾ ಅಯಂ ತವ ಪಿತಾ ಅಂದರೆ ಅರ್ಥ ಇವಳು ನಿನ್ನ ತಾಯಿ, ನಿನ್ನ ತಂದೆ, ಅಷ್ಟೇ ಮುಗೀತು. ಇದಕ್ಕೊಂದು ಹೊಸದಾದ ಅರ್ಥ ನಾವೇನು ಹೇಳಿಕ್ಕೆ ಬರಲ್ಲ. ಆದ್ದರಿಂದ ಈ ಎಲ್ಲ ಶಬ್ದಗಳಿಗೆ ಅವನು ಈ ಅರ್ಥದಲ್ಲಿ ಶಕ್ತಿ ಇದೆ ಅಂತ ಭಾವಿಸ್ತಾನೆ. ಈ ರೀತಿ ವಿವರಣೆ ಮಾಡ್ತಾ ಇನ್ನೊಂದು ವಾಕ್ಯಕ್ಕೆ ಹೋಗ್ತಾರೆ ಜಯತೀರ್ಥರು. ದೇವದತ್ತ ಪುತ್ರಸ್ಥೇ ಜಾತಃ. ದೇವದತ್ತ ನನಗೆ ಮಗ ಹುಟ್ಟಿದ್ದಾನೆ ಅಂತ. ಮಗ ಹುಟ್ಟಿದ್ದಾನೆ ಅನ್ನೋ ಕೇಳೋ ಸಂತೋಷ ಇದೆಯಲ್ಲ, ಬಹಳ ಸಂತೋಷ ಆಗೋಯ್ತು. ಈ ಥರ ಆಯಿತು. ಆಗ ಅವನ ಮುಖ ನೋಡ್ತಾನೆ, ಏನೋ ಸಂತೋಷ ಎದ್ದೆದ್ದು ಕಾಣ್ತಾ ಇದೆ. ಆಗ ತನಗೆ ಹೋಲಿಸ್ಕೊತಾನೆ, ನನಗೆ ಯಾವ್ದು ಇಷ್ಟನೋ ಅದಕ್ಕೆ ಬೇಕಾಗಿದ್ರೆ ಜ್ಞಾನ ಬಂದಾಗಲಿಲ್ಲ, ನಾನು ಖುಷಿ ಪಟ್ಟೆ. ಈ ದೇವದತ್ತನಿಗೂ ಕೂಡ ಅದೇ ರೀತಿ ಮಗ ಹುಟ್ಟಿದ್ದಾನೆ, ಅದು ಬಹಳ ಇಷ್ಟ ಅವನಿಗೆ, ಗಂಡು ಮಗ ಹುಟ್ಟಿದ್ದಾನೆ. ಹಾಗಾಗಿ ಅವ್ರಿಗೆ ತುಂಬ ಇಷ್ಟ. ಆದ್ದರಿಂದ ಇಷ್ಟವಾದ ವಸ್ತುವಿನ ಬಗ್ಗೆ ಹೇಳಿದಾಗ ಸಹಜವಾಗಿ ನಾವು ಅನುಮಾನವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಈ ರೀತಿ ಇಷ್ಟವಾದ ವಸ್ತುವಿನ ಜ್ಞಾನ ಬರೋದೇ ಕಾರಣ ಯಾವುದಕ್ಕೆ? ಸಂತೋಷಕ್ಕೆ. ನಾವು ತುಂಬ ಇಷ್ಟವಾದ ವಸ್ತು ಬಂದುಬಿಟ್ರೆ, ನಮ್ಮ ಕೈಗೆ ಸಿಕ್ಕಿದ್ರೆ ತುಂಬ ಸಂತೋಷವಾಗಿರ್ತೀವಿ, ಇಲ್ಲ ಅಂದರೆ ತುಂಬ ಕಷ್ಟ. ಅಂಥ ಈ ಪಕ್ಕದಲ್ಲಿರುವಂಥ ಈ ಬಾಲಕ ಏನಿದ್ದಾನೆ ಅವನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಯಾವಾಗ ಶಬ್ದ ಕಿವಿಗೆ ಬೀಳತ್ತೋ ಆಗಾಗ ಮಾತ್ರ ತಾನು ಅರ್ಥವನ್ನು ತಿಳ್ಕೊಳ್ತಾ ಇದ್ದಾನೆ ಸಾಮಾನ್ಯವಾಗಿ. ಅದಕ್ಕೆ ಅಲ್ಲಿ ಹೇಳ್ತಾರೆ, ತಸ್ಯ ಚ
ಶಬ್ದಶ್ರವಣೆ ಸತ್ಯೇವ ಭಾವಾತ್, ಶಬ್ದ ಕೇಳಿದಾಗ ಮಾತ್ರ ಅರ್ಥಜ್ಞಾನ ಉಂಟಾಗತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಎಲ್ಲ ಪದಗಳಿಗೂ ಕೂಡ ಆ ಎಲ್ಲ ಅರ್ಥದಲ್ಲಿ ಶಕ್ತಿಯನ್ನು ಒಪ್ಪಿಕೊಂಡು ಕೊನೆಗೆ ಸ್ವಪುತ್ರ ಜನ್ಮ ಪರಿತ್ಯಾಜ್ಯ, ತನ್ನ ಮಗ ಏನು ಹುಟ್ಟಿದಾನೆ ಅದನ್ನು ಕೂಡ ತಾನು ಬಿಟ್ಟು ಬೇರೆ ಫಲನೇ ಒಪ್ಪಬೇಕ ಬರುತ್ತೆ ನಿಮ್ಮ ಪ್ರಕಾರ. ಆದ್ದರಿಂದ ಏನಾಯಿತು ಅಂದರೆ ತುಂಬ ಕಲ್ಪನಾಗೌರವ ದೋಷ ಬರುತ್ತೆ. ಕಲ್ಪನಾಗೌರವ ಅಂದರೆ ಮುಂದೆನೇ ನಮ್ಮ ಒಂದು ಬುಕ್ ಇಟ್ಟಿದ್ದಾರೆ, ಈ ಬುಕ್ನಲ್ಲೇ ಎಲ್ಲ ವಿಷಯ ಇದೆ, ಇದನ್ನು ಬಿಟ್ಟು ಅಲ್ಲಿ ದೂರದಲ್ಲಿರೋ ಬುಕ್ಕನ್ನು ತೊಗೊಂಡು ಬಂದರೆ ಕಲ್ಪನಾಗೌರವ ಯಾಕೆ ಬೇಕಾಗಿತ್ತು ನಿನಗೆ ಗೌರವ, ಲಘು ಮಾರ್ಗ, ಇಲ್ಲಿಂದನೇ ಎಲ್ಲ ಕೆಲಸ ಆಗ್ತಾ ಇತ್ತಲ್ಲ, ಯಾಕಷ್ಟು ದೂರ ಹೋದಿ ಅಂತ ಕೇಳೋದಿದೆ. ಅಂತೂ ಇಲ್ಲಿವರೆಗೆ ನಮಗೆ ಏನು ಗೊತ್ತಾಯಿತು ಅಂತಂದರೆ, ಹೀಗೆ ನಮಗೆ ಗೊತ್ತಾಗಿದ್ದೇನು ಅಂತಂದರೆ, ಯಾವುದು ನಮಗೆ ಇಷ್ಟವಾದ ವಸ್ತು ಇದೆಯೋ ಅದರ ಜ್ಞಾನ ಬಂದಾಗ ನಾವು ಸಹಜವಾಗಿ ಸಂತೋಷವನ್ನು ಅನುಭವಿಸ್ತೇವೆ. ಅನುಭವಿಸಿ ಆಗ ನಾವು ತೀರ್ಮಾನಕ್ಕೆ ಬರ್ತೇವೆ ಏನಂತ, ಓಹೋ ಈ ಶಬ್ದಗಳೆಲ್ಲ ಈ ಅರ್ಥವನ್ನೇ ತಿಳಿಸ್ಲಿಕ್ಕೆ ಬಂದಿದ್ದಾವೆ ಅಂತ. ಈ ರೀತಿ ನಮಗೆ ಒಂದು ಶಬ್ದದಿಂದ ಅರ್ಥ ತಿಳಿಯೋ ಬಗೆ ಹೇಗೆ ಅಂತ ವಿವರಣೆ ಮಾಡ್ತಾ ಹೋದರು. ಈ ವಿವರಣೆ ಮಾಡ್ತಾ ನಮಗೆ ಬಿಂದು ಟಿಪ್ಪಣಿಯಲ್ಲಿ ಹೇಳ್ತಾರೆ ಏನಂದರೆ, ಈಗ ನೀವು ಹೇಳಿದ್ರಿ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ, ಆ ಚಿಕ್ಕ ಹುಡುಗನ ಅಣ್ಣ ಅಪೂಪ ತಿಂತಾ ಇದ್ದಾನೆ. ಅಪೂಪ ತಿನ್ನಬೇಕಾದ್ರೆ ಅವನಿಗೆ ನಾವು ಚಿಟಿಕಿ ಶಬ್ದ ಹಾಕಿ ಈ ಕಡೆ ತಿರುಗೋ ಹಾಗೆ ಮಾಡಿ ಅನೇಕ ವಾಕ್ಯಗಳನ್ನು ಪದೇ ಪದೇ ಬಳಸಿ, ನೋಡೋ ನಿನ್ನ ಅಣ್ಣ ಅಪೂಪ ತಿಂತಾನೆ, ನೋಡೋ ನಿನ್ನ ಅಣ್ಣ ಹಾಲು ಕುಡಿತಾ ಇದ್ದಾನೆ, ಹೀಗೆ ಹೇಳ್ತಾ ಹೇಳ್ತಾ ಅವನು ಪದೇ ಪದೇ ನೋಡ್ತಾನೆ. ಒಂದು ಕಡೆ ಪಯಃ ಪಿಬತಿ ಆ ಶಬ್ದ ಬಳಸಿದ್ದಾರೆ, ಪಯಃ ಹಾಲು, ಹಾಲನ್ನು ಪಿಬತಿ ಕುಡಿತಾ ಇದ್ದಾನೆ. ಇನ್ನೊಂದು ಕಡೆ ಅಪೂಪ ನತ್ತಿ ಅಪೂಪಗಳನ್ನು ತಿಂತಾ ಇದ್ದಾನೆ ಅಂತ ಶಬ್ದ ಬಳಸಿರೋದು ನೋಡ್ತಾನೆ. ಆದರೆ ಆ ವಾಕ್ಯದಲ್ಲಿ ಬಳಸಿದ ಶಬ್ದ ಇನ್ನೊಂದು ವಾಕ್ಯದಲ್ಲಿ ಇಲ್ಲ, ಇನ್ನೊಂದು ವಾಕ್ಯದಲ್ಲಿರೋ ಶಬ್ದ ಇಲ್ಲಿ ಬಳಸಲಿಲ್ಲ. ಹಾಗಾದರೆ ಅವನೇನು ತೀರ್ಮಾನಕ್ಕೆ ಬಂದ ಅಂದರೆ, ಓಹೋ ಈ ಶಬ್ದಕ್ಕೆ ಬೇರೆ ಅರ್ಥ ಇದೆ, ಯಾಕೆ ತವ ಭ್ರಾತ ಅಯಂ, ನಿನ್ನ ಅಣ್ಣನಾದ ಅವನು ಅಂತ ಹೇಳೋದು ಎರಡೂ ಕಡೆ ಸಮಾನ, ಅದೇ ಶಬ್ದ ಅದೇ ಅರ್ಥ ಎರಡೂ ವಾಕ್ಯದಲ್ಲಿ. ಆದರೆ ಅಪೂಪಾನತ್ತಿ ಇದು ಬೇರೆ, ಜೊತೆಗೆ ಪಯಃ ಪಿಬತಿ ಇದು ಬೇರೆ. ಆಗ ತೀರ್ಮಾನಕ್ಕೆ ಬರ್ತಾನೆ, ಓಹೋ ಈ ಶಬ್ದ ತೆಗೆದ್ರೆ ಅರ್ಥನೇ ಬೇರೆ ಆಗುತ್ತೆ, ಆ ಅರ್ಥ ತಿಳಿಸ್ಲಿಕ್ಕೆ ಇನ್ನೊಂದೇ ಶಬ್ದವನ್ನು ಬಳಸ್ತಾರೆ ಅಂತ ಹೀಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಗ ಅವನು ಜ್ಞಾನವನ್ನು ಪಡೀತಾನೆ. ಅದಕ್ಕೆ ವಿಜೇಂದ್ರ ತೀರ್ಥರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸುಲಭ ನಮಗೆ ಅಂದರೆ ವಿಜೇಂದ್ರ ತೀರ್ಥರ ಆ ವಿವರಣೆ ಕಠಿಣವೂ ಹೌದು, ಅಷ್ಟೇ ಸುಲಭವಾಗಿಯೂ ವಿಚಾರ ಮಾಡಿ ಜನರಿಗೂ ಅರ್ಥ ಆಗುತ್ತೆ, ಆ ರೀತಿಯೂ ಕೂಡ ಇದೆ. ಅದನ್ನು ನಾವು ಗಮನಿಸಬೇಕು. ಕೆಲವು ಸರಿ ಸುಧಾ ಅಂದರೆ ನಾವು ಹೆದರ್ಕೊಂಡು ಹಿಂದಕ್ಕೆ ಹೋಗ್ಬಿಡ್ತೀವಿ, ಓ ಬೇಡವೇ ಬೇಡ ಅಂತ. ಅದು ಹಾಗಲ್ಲ. ಸಿಕ್ಕಿರೋ ಒಂದು ಮನುಷ್ಯ ಜನ್ಮದಲ್ಲಿ ಎಷ್ಟು ಜ್ಞಾನ ಸಂಪಾದನೆ ಮಾಡಲಿಕ್ಕಾಗತ್ತೋ ಅಷ್ಟು ಮಾಡಿಬಿಡ್ಬೇಕಂತೆ. ಅಂಥದ್ರಲ್ಲಿ ಬಿಟ್ಬಿಡ್ಬೇಕಾ? ನ್ಯಾಯಸುಧಾದಲ್ಲಿ ನಮಗೆಷ್ಟು ಯೋಗ್ಯತೆಗೆ ತಕ್ಕಂತೆ ಎಷ್ಟು ಅರ್ಥ ಆಗತ್ತೋ ಅದನ್ನು ಬಿಡಬಾರ್ದು. ಎಲ್ಲಾದರೂ ನ್ಯಾಯಸುಧಾ ಪಾಠ ಅಂದರೆ ಬಿಡಲೇಬಾರ್ದು. ಅವಶ್ಯವಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಏನೋ ಕಿವಿಗೆ ಬೀಳಲಿ, ಅರ್ಥ ಆಗುತ್ತೆ, ಒಂದು ದಿವಸ ಆಗುತ್ತೆ, ಪ್ರಯತ್ನ ಪಡಬೇಕು. ಕೇಳ್ತಾ ಕೇಳ್ತಾ ಅರ್ಥ ಯಾವ ಗ್ರಂಥದ್ದು ಆಗಲ್ಲ, ಕೇಳಿ ಮತ್ತು ನಾವು ನೋಟ್ಸ್ ಮಾಡಿ ಓದಿ ಎಲ್ಲ ಮಾಡಬೇಕು. ಅದಕ್ಕೆ ಅಷ್ಟೆಲ್ಲ ಮಾಡಿದಾಗ ಅದಕ್ಕೆ ಒಂದು ಸರಿಯಾದ ಒಂದು ಔಚಿತ್ಯ ಕಲ್ಪಿಸಿದಂತಾಯಿತು, ನಮಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ನಂತರ ಆಗುತ್ತೆ. ಅಂತೂ ಇಲ್ಲೇನಾಯಿತು, ಆ ಚಿಕ್ಕ ಹುಡುಗನಿಗೆ ಅವನು ಚಿಟಿಕಿ ಶಬ್ದ ಹಾಕಿ ಜ್ಞಾಪನೆ ಮಾಡಿ ಅವನು ಹೇಳ್ಕೊಟ್ನಲ್ಲ ನೋಡು ಅಂತ. ಅದಕ್ಕೆ ಹೇಳ್ತಾರೆ ಇವರು, ಯಸ್ತು ಅತ್ಯಂತ ಬಾಲಃ ಅಂಗುಲಿ ಪ್ರಸಾರಣೇನಾಪಿ ಪ್ರದರ್ಶ್ಯಮಾನಾನ್ ಅರ್ಥಾನ್ ನ ಆಕಲಯಿತುಮೀಷ್ಟೇ ಸಹ ಅತ್ರ ವ್ಯುತ್ಪಾದನೆ ನಾಧಿಕ್ರಿಯತೆ. ಕೆಲವು ಸಲ ವ್ಯವಹಾರ ನೋಡ್ಕೊಂಡು ಕಲಿಯೋದು ಇರುತ್ತೆ. ಅವರು ಇವನಿಗೊಂದು ಮಾತು ಹೇಳ್ತಾರೆ, ಆ ಮಾತನ್ನು ನಾವು ಗಮನಿಸ್ಕೊಂಡು ಓ ಈ ಶಬ್ದಕ್ಕೆ ಈ ಅರ್ಥ. ಕೆಲವು ಸಲ ನಾವು ಈ ಭಾಷೆಗಳ ಅರ್ಥ ಗೊತ್ತಿರಲ್ಲ. ಈಗ ತಮಿಳ್ ಭಾಷೆ ಗೊತ್ತಿಲ್ಲ, ತಮಿಳ್ನಲ್ಲಿ ಏನೋ ಒಂದಿಷ್ಟು ಶಬ್ದ ಒಬ್ಬನಿಗೆ ಇನ್ನೊಬ್ಬ ಬಳಸ್ತಾನೆ, ನಮಗೆ ಏನೋ ಆ ಶಬ್ದಕ್ಕೆ ಅರ್ಥ ಗೊತ್ತಾಗಲ್ಲ. ಮೊದಲು ಏನು ಹೇಳ್ತಾ ಅದನೋ ಏನೋ ಗೊತ್ತಾಗಲ್ಲ. ಆದರೆ ಅವ್ನು ಹೇಳಿದ ಮೇಲೆ ಇವನು ಹೋಗಿ ಏನೋ ಕೆಲಸ ಮಾಡ್ತಾನೆ. ಈ ಕೆಲಸ ಮಾಡೋದನ್ನು ಪದೇ ಪದೇ ನೋಡ್ತಾನೆ. ಆ ಶಬ್ದ ಹೇಳಿದಾಗಲೆಲ್ಲ ಇವನು ಅದನ್ನು ಹೋಗಿ ಕೆಲಸ ಮಾಡ್ತಾನೆ. ಆಗ ತೀರ್ಮಾನಕ್ಕೆ ಬರ್ತಾನೆ, ಓ ಈ ಶಬ್ದಗಳಿಗೆ ಇದೇ ಅರ್ಥ, ಅದಕ್ಕೆ ಇವನು ಇದನ್ನೇ ಕೆಲಸ ಮಾಡ್ತಾ ಇದ್ದಾನೆ ಯಾವಾಗಲೂ ಅಂತ.
ಅಂದರೆ ಇದೇ ಥರ ಸಂಸ್ಕೃತದ ಶಬ್ದಗಳು ಅಷ್ಟೇ. ಗಾಮಾನಯ, ಹಸುನ್ ಕರ್ಕೊಂಬ ಅಂತ ಹೇಳಿದ್ರು ಕೂಡ ಅವನು ಹಸುನ್ ಕರ್ಕೊಂಬ ಅಂದ. 3 ಸಲ ನೋಡ್ದ, ಮತ್ತೆ ಅದೇ ಗಾಮಾನಯ ಅಂತಾಗಲೆಲ್ಲ ಹಸುವನ್ನೇ ಕರ್ಕೊಂಬಂದಿದ್ದು. ಅಶ್ವಂ ಆನಯ ಅಂದ. ಆನಯ ಅಂದರೆ ಕರ್ಕೊಂಬರೋದೇನೋ ಅದೇ ಶಬ್ದನೇ, ಅದನ್ನೇ ಹೇಳಿದ್ದು. ಅಶ್ವ ಅಂತ ಕುದುರೆಯ ಬಗ್ಗೆ ಹೇಳ್ತಾ. ಆಗ ತೀರ್ಮಾನಕ್ಕೆ ಬಂದ, ಓಹೋ ಹಸು ಅದು ಗೋ ಶಬ್ದಕ್ಕರ್ಥ, ಕುದುರೆ ಅಶ್ವ ಶಬ್ದಕ್ಕರ್ಥ ಅಂತ ತೀರ್ಮಾನಕ್ಕೆ ಬಂದ. ಇದೆಲ್ಲ ಯಾರಿಗೆ ಅಂದರೆ ಆ ಬಾಲಕ ಯಾರು ನಾವು ಚಿಟಿಕಿ ಶಬ್ದ ಹಾಕಿದಾಗ ಆಮೇಲೆ ಅಂಗುಲಿ ಪ್ರಸಾರಣ ಮಾಡ್ತೀವಿ. ಬರೀ ಅಷ್ಟೇ ಅಲ್ಲ, ಚಿಟಿಕಿ ಶಬ್ದ ಹಾಕಿ ಇಲ್ಲಿ ಬ್ರೆಡ್ ತೊಗೊಂಡು ನೋಡು ಅಲ್ಲಿ ನೋಡು ಅಂತ ಹೀಗೆ ನಾವು ಅಂಗುಲಿ ಪ್ರಸಾರಣ ಹೀಗೆ ಚಾಚ್ತೀವಿ, ಕೈಯನ್ನು ಚಾಚಿ ನಾವು ನಮ್ಮ ಬೆರಳ ಮುಖಾಂತರ ತೋರಿಸ್ತೀವಿ. ಇಷ್ಟನ್ನು ತೋರಿಸಿದ್ರೂ ಅವನು ಪಾಪ ಗೊತ್ತಾಗ್ತಾ ಇಲ್ಲ, ಯಾಕೆ ಚಿಕ್ಕ ಹುಡುಗ, ಅತ್ಯಂತ ಬಾಲ. ಅಂಥವನ ಬಗ್ಗೆ ನಾವಿಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಬಾಲ ಅಂದರೆ ಯಾರು, ಎಂಥವ್ರು ಅಂತ ಅದನ್ನು ಬಿಡಿಸ್ತಾ ಇದ್ದಾರೆ ವಿಜೇಂದ್ರ ತೀರ್ಥರು. ಹಾಗಾದರೆ ಎಂಥ ಬಾಲಕರನ್ನು ಇಲ್ಲಿ ತಗೊಳ್ಬೇಕು ಅಂದರೆ ಪರಕೀಯ ಚೇಷ್ಟ ಸ್ವಬೋಧ ಉದ್ದೇಶಿಕ ಇದು ಪ್ರತಿಸಂಧಾನೇ ಯವ. ಬೇರೆಯವ್ರು ಏನೋ ಚೇಷ್ಟೆ ಮಾಡ್ತಾ ಇದ್ದಾರೆ, ಇದು ನನಗೋಸ್ಕರ, ನನಗೆ ಜ್ಞಾನ ಬರಲಿಕ್ಕೋಸ್ಕರ ಅಂತ ಪರಕೀಯ ಚೇಷ್ಟ. ಬೇರೆಯವರು ಮಾಡುವಂಥ ಆ ಕೆಲಸಗಳಿಂದ ಇವನು ತಾನು ನನಗೆ ಇದರಿಂದ ಜ್ಞಾನ ಬರ್ತಾ ಇದೆ ಅಂತ ಏನು ಅಂದ್ಕೊಳ್ತಾನಲ್ಲ ಅಂಥವ್ರು. ಅಂದರೆ ಸ್ವಲ್ಪ ವಯಸ್ಸಾಗಿರೋನು, ಬುದ್ಧಿ ಈ ಥರ ಇರೋನು. ತುಂಬ ಚಿಕ್ಕವನಾದರೆ ಅವ್ನಿಗೇನು ಗೊತ್ತಾಗಲ್ಲ, ಏನು ಹೇಳಿದ್ರು ಸುಮ್ಮನೆ ನೋಡ್ತಾ ಇರ್ತಾನೆ ಅಷ್ಟೇ. ತುಂಬ ಚಿಕ್ಕ ಬಾಲಕನಾಗಿದ್ದರೆ ಸ್ವಲ್ಪ ಅರ್ಥ ಆಗುವಂಥ ವಯಸ್ಸು ಬಂದರೆ ಆಗ ಖಂಡಿತವಾಗಿ ಅರ್ಥ ಆಗತ್ತೆ. ಹೀಗೆ ಈ ಚೋಟಿಕ ವಾದನಾದಿನ ಈ ಚಿಟಿಕಿ ಶಬ್ದವನ್ನು ನಾವೇನು ಮಾಡ್ತೀವಲ್ಲ, ಆ ಶಬ್ದ ಮಾಡಿದಾಗಲೂ ಎಲ್ಲರೂ ನಮ್ಮ ಕಡೆ ತಿರುಗಬೇಕು ಅಂತಿಲ್ಲ. ಯಾರು ತಿರುಗ್ತಾನೋ ಅವನಿಗೆ ಮಾತ್ರ ಇದನ್ನು ಹೇಳ್ತಾ ಇರೋದು. ಯಾರು ತುಂಬ ಚಿಕ್ಕ ಬಾಲಕನೋ ಅವನಿಗೂ ಹೇಳ್ತಾ ಇಲ್ಲ. ಇನ್ನು ಚಿಕ್ಕ ಬಾಲಕ ಏನಲ್ಲ, ಅವನು ಎಲ್ಲೋ ತಿರ್ಕೊಂಡಿದ್ದಾನೆ, ನಾವು ಏನು ಶಬ್ದ ಮಾಡಿದ್ರು ಈ ಕಡೆ ನೋಡಲೇ ಇಲ್ಲ, ಅಂಥವನು ನಾವು ಹೇಳೋ ವಿಷಯಕ್ಕೆ ಅಧಿಕಾರಿ ಅಲ್ಲ. ಅವನ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇಲ್ಲ. ಯಾರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಅಂದರೆ ಯಾರು ಚಿಕ್ಕ ಬಾಲಕ ಅಂತ ಆ ರೀತಿ ಚಿಕ್ಕ ಬಾಲಕ ಆಗದೇನೆ ಸ್ವಲ್ಪ ವಯಸ್ಕನಾಗಿ ಇದ್ದು ಅವನಿಗೆ ತಿಳುವಳಿಕೆನೂ ಇದೆ. ಓಹೋ ಇವರು ಮಾಡುವಂಥ ಕೆಲಸದಿಂದ ನನಗೂ ಒಂದು ಸರಿಯಾದ ಜ್ಞಾನ ಬರಲಿಕ್ಕಿದೆ, ಅವರ ಚೇಷ್ಟೆಯಿಂದ ನನಗೆ ಜ್ಞಾನ ಬರುತ್ತಾ ಇದೆ, ಅವರ ಚೇಷ್ಟೆನೇ ಕಾರಣ ನನಗೆ ಅಂತ. ಚೇಷ್ಟ ಅಂದರೆ ಚೇಷ್ಟೆ ಮಾಡೋದು ಅಂದರೆ ತಲಹರಟೆ ಮಾಡೋದು ಅಂತ ಆ ರೀತಿ ಅರ್ಥ ಅಲ್ಲ. ಚೇಷ್ಟೆ ಅಂತಂದರೆ ಹಿತ ಅಹಿತ ಪ್ರಾಪ್ತಿ ಪರಿಹಾರಾನುಕೂಲ ಇಚ್ಛಾ ಅಂತ ಹೇಳ್ತೀವಿ. ಅದು ಬಯಕೆ ಒಂದು ರೀತಿ. ನನಗೆ ಇದರಿಂದ ಹಿತ ಆಗಬೇಕು, ನನಗೆ ಇದರಿಂದ ಅಹಿತ ನಿವಾರಣೆ ಆಗಬೇಕು ಅಂತ ಅದಕ್ಕೆ ಬೇಕಾದ ಮಾಡುವಂಥ ಇಚ್ಛೆ ಏನಿದೆ ಅದನ್ನೇ ನಮಗೆ ಚೇಷ್ಟೆ ಅಂತ ಕರೀತಾರೆ. ಅದಿರಲಿ, ಇದಾದ ಮೇಲೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ವಿಜೇಂದ್ರ ತೀರ್ಥರು. ನಾನು ಅಂಗುಲಿ ಪ್ರಸಾರಣಾದಿನ ಪ್ರದರ್ಶಿತ ಪದಾರ್ಥೇಶು, ನೀವೇನೋ ಕೈ ಚಾಚಂತೂ ತೋರಿಸ್ತೀರಿ, ಇಲ್ಲೇ ಇದನ್ನು ನೋಡು ನಿಮ್ಮ ಅಣ್ಣ ಅಂತ ಎಲ್ಲ ತೋರಿಸ್ತಾ ಇದ್ದೀರಿ. ತೋರಿಸ್ಬೇಕಾದ್ರೆ ಬರೀ ಅಷ್ಟೇ ಕಾಣಲ್ಲ. ಬರೀ ಅಣ್ಣ ಕಂಡ್ರೆ ಭ್ರಾತ ಅನ್ನೋ ಶಬ್ದಕ್ಕೆ ಅಣ್ಣ ಅಂತ ಅರ್ಥ. ಅವ್ನ ಕೈಯಲ್ಲಿ ಹಿಡ್ಕೊಂಡಿರೋ ಅಪೂಪಕ್ಕೆ ಅಪೂಪ ಅಂತ ಅರ್ಥ. ಅಪೂಪ ಏನಿದೆ ಅದು ಅಪೂಪ ಶಬ್ದದ ಅರ್ಥ. ಹೀಗೆ ಪ್ರತಿಯೊಂದು ಶಬ್ದಗಳಿಗೆ ಆಯಾಯ ಅರ್ಥ ಅಲ್ಲಿ ಕಣ್ಣು ಮುಂದೆನೇ ಇರೋದ್ರಿಂದ ಗೊತ್ತಾಗ್ತಾ ಇದೆ. ಯಾಕೆ? ಆಕಾಂಕ್ಷ ಯೋಗ್ಯತೆ, ಅಲ್ಲಿ ಆಕಾಂಕ್ಷೆ ಇದೆ, ಬಹಳ ಇಷ್ಟ ಅಪೂಪಾದಿಗಳು, ಮತ್ತು ಯೋಗ್ಯತೆಯೂ ಕೂಡ ಇದೆ, ಸನ್ನಿಧಿಯೂ ಕೂಡ ಇದೆ. ಯಾವುದೇ ಆಗಲಿ ಒಂದು ವಾಕ್ಯದಿಂದ ನಮಗೆ ಸರಿಯಾಗಿ ಅರ್ಥ ಜ್ಞಾನ ಆಗಬೇಕು ಅಂತಾದರೆ ಆಕಾಂಕ್ಷ ಯೋಗ್ಯತಾ ಸನ್ನಿಧಿ ಅಂತ ಹೇಳ್ತಾರೆ. ಆಕಾಂಕ್ಷ ಅಂದರೆ ಜಿಜ್ಞಾಸೆ, ತಿಳಿಯಬೇಕು ಅನ್ನೋ ಇಚ್ಛೆ, ಇದು ಜಿಜ್ಞಾಸ. ಇನ್ನು ಯೋಗ್ಯತಾ ಅಂದರೆ ಅದು ತಿಳಿಸೋಂಥ ಯೋಗ್ಯತೆ ಇದೆಯಾ ಶಬ್ದಕ್ಕೆ? ಈಗ ವನ್ಹಿನ ಸಿಂಚತಿ ಅಂತ ಹೇಳ್ತೀವಿ, ಬೆಂಕಿಯಿಂದ ಸೇಚನೆ ಮಾಡ್ತೇನೆ, ಬೆಂಕಿಯನ್ನು ಸಿಂಪಡಿಸ್ತಾನೆ. ನೀರನ್ನು ಸಿಂಪಡಿಸ್ಲಿಕ್ಕಾಗತ್ತೆ ಹೊರತು ಬೆಂಕಿಯನ್ನು ಸಿಂಪಡಿಸ್ಲಿಕ್ಕಾಗಲ್ಲ. ಮತ್ತು ಯೋಗ್ಯತೆನೇ ಇಲ್ವಲ್ಲ ಆ ವಾಕ್ಯದಲ್ಲಿ. ಯೋಗ್ಯತೆ ಬೇಕು. ಒಂದು ಶಬ್ದಕ್ಕೂ ಇನ್ನೊಂದು ಶಬ್ದಕ್ಕೂ ಅರ್ಥದ ಮುಖಾಂತರ ನಾವು ಸಂಬಂಧವನ್ನು ಹೇಳಬೇಕಾದ್ರೆ ಯೋಗ್ಯತೆ ಬೇಕಾಗಿ ಬರುತ್ತೆ. ಇನ್ನು ಸನ್ನಿಧಿ ಅಂದರೆ ತುಂಬ ಹತ್ತಿರದಲ್ಲಿ ಹೇಳಿರಬೇಕು. ಬೆಳಗ್ಗೆ ಗಾಮ್ ಅಂದ್ಬಿಟ್ಟು ಸಂಜೆ ಆನಯ ಅಂದರೆ ಬೆಳಗ್ಗೆ ಹಸುವನ್ನು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟ, ಬೇರೆ ಎಲ್ಲ ಕೆಲಸ ಮಾಡ್ದ. ಸಂಜೆ ಹೊತ್ತಿಗೆ ಆನಯ ಅಂದ, ಏನು ಆನಯ, ಏನು ತೊಗೊಂಬರ್ಬೇಕು ಗೊತ್ತಾಗಲ್ಲ. ಆದ್ದರಿಂದ ಸನ್ನಿಧಿ, ಯೋಗ್ಯತೆ ಮತ್ತು ಜಿಜ್ಞಾಸೆ ಅದು ನಮಗೆ ತುಂಬ ಇಷ್ಟ ಆಗಿರಬೇಕು. ಯಾವಾಗ ಮಾತ್ರ ನಮಗೆ ಅದರ ಬಗ್ಗೆ
ಆಕಾಂಕ್ಷೆ ಪ್ರಶ್ನೆಗಳು ಬರ್ತವೆ. ಹೀಗೆ ಉಲ್ಲೇಖ ಮಾಡಿದ್ದಾರೆ. ಪ್ರಕೃತ ಇಲ್ಲಿ ಬಿಂದು ಟಿಪ್ಪಣಿಯಲ್ಲಿ ಏನು ಮಾಡಿದ್ದಾರೆ, ಯಾವಾಗ ನೀವು ಕೈಯನ್ನು ಚಾಚಿ ನಿಮ್ಮ ಬೆರಳಿನಿಂದ ತೋರಿಸ್ತೀರಿ ಆಗ ಆ ಪದಾರ್ಥ, ಉದಾಹರಣೆಗೆ ದೇವದತ್ತನನ್ನು ಕುರಿತು ಒಬ್ಬ ಹೇಳ್ದ, ನೋಡು ನಿಮ್ಮ ಅಣ್ಣ ನೋಡು ಅಂತ. ನಿಮ್ಮಣ್ಣ ನೋಡು ಅಂತಂದು ಕೂಡ ಏನು ಮಾಡ್ತಾನೆ, ನೋಡಿದರೆ ಅಲ್ಲಿ ಏನೇನು ಕಾಣ್ತಾ ಇದೆ, ಕಟಕ ಕುಂಡಲಾದಯ ಭ್ರಾತೃ ಶರೀರ ನಿಷ್ಠಾ ಅಪಿ ಸಂಭವಂತಿ. ಕಟಕ ಕುಂಡಲ, ಕಿವಿಗೆ ಆಭರಣ ಹಾಕ್ಕೊಂಡಿದ್ದಾನೆ ದೇವದತ್ತ, ಮತ್ತು ಕಟಕ ಬಳೆಯ ರೀತಿಯಲ್ಲಿ ಒಂದು ಅಂಥದ್ದನ್ನು ಹಾಕ್ಕೊಂಡಿದ್ದಾನೆ. ನಾವೆಲ್ಲ ಹೇಳ್ತಾ ಇರ್ತೀವಿ, ಬ್ರಾಸ್ಲೆಟ್ ಅಂತೆಲ್ಲ ಹೇಳ್ತಾ ಇರ್ತೀವಿ. ಆ ಥರ ಏನೋ ಒಂದು ಕಟಕ, ಒಂದು ಬಳೆಯ ರೀತಿಯಲ್ಲಿ ಹಾಕ್ಕೊಂಡಿದ್ದಾನೆ. ಅವನು ಯಾವಾಗ ನೋಡ್ತಾನೆ ತನ್ನ ಅಣ್ಣನನ್ನು ದೇವದತ್ತ, ಆಗ ಅವನ ಕೈಯನ್ನು ನೋಡ್ತಾನೆ, ಅವನ ಕುತ್ತಿಗೆ ಸರ ಹಾಕ್ಕೊಂಡಿರ್ತಾನೆ, ಹೀಗೆ ಹಲವು ಆಭರಣ ಹಾಕ್ಕೊಂಡಿರ್ತಾನೆ. ಆದರೆ ನಮಗೆ ಯಾವಾಗ ನೋಡು ಭ್ರಾತ ಅಣ್ಣ ಅಂತಂದು ಕೂಡ ಅವೆಲ್ಲ ಗೊತ್ತಾಗಲ್ಲ. ಅಣ್ಣ ಅಂದ್ರೇನು, ಆಭರಣ ಅದು ಇದು ಏನಲ್ಲ, ಅವನೊಬ್ಬ ವ್ಯಕ್ತಿ, ಇವನ ಅಣ್ಣ ಏನಂದ್ರೆ ಮನುಷ್ಯ, ಅವನು ಮಾತ್ರ ಗೊತ್ತಾಗೋದು. ಹೀಗೆ ನಮಗೆ ಗೊತ್ತಾಗಿರೋಂಥ ಪದಾರ್ಥದಲ್ಲಿ ಎಲ್ಲ ಪದಾರ್ಥಗಳ ಬಗ್ಗೆ ನಮಗೆ ಶಕ್ತಿ ಜ್ಞಾನ ಬರುತ್ತೆ. ಶಕ್ತಿ ಜ್ಞಾನ ಅಂದರೆ ಈ ಶಬ್ದಕ್ಕೆ ಇವುಗಳು ಅರ್ಥನಾ, ಕಿವಿ ಆಭರಣ ಈ ಶಬ್ದ ಕುಂಡಲ ಅಂತ ಅರ್ಥನಾ, ಅಥವಾ ಕಟಕ ಅಂತ ಅರ್ಥನಾ ಅಂತ. ವಸ್ತುತಃ ನಮಗೆಲ್ಲ ಪರಿಚಯ ಇರೋದ್ರಿಂದ, ಸ್ವಲ್ಪ ಶಾಸ್ತ್ರಜ್ಞಾನ ಇರೋರಿಗಂತೂ ತೊಂದರೆ ಇಲ್ಲ ಪರಿಚಯ ಇದ್ದಾಗ. ಯಾರಿಗೆ ಪರಿಚಯವೇ ಇಲ್ಲ ಶಾಸ್ತ್ರದ್ದು, ಆಗ ಅವ್ರು ಏನು ಮಾಡಬೇಕು, ಭೂಯೋ ದರ್ಶನಮಪಿ ಅಪೇಕ್ಷಿತಂ. ಬಹಳ ಸಲ ಹೀಗಾಗಬೇಕು. ಬಹಳ ಸಲ ಆದಾಗ ಈ ಶಬ್ದಕ್ಕೆ ಇದರ್ಥ ಹೀಗೆ ಹಾಗೆ ಅಂತ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಅಂದರೆ ಅದಕ್ಕೆ ಇದರಿಂದ ಏನು ಹೇಳಲಿಕ್ಕೆ ಹೊರಟ್ರಿ ಅಂದರೆ, ಇಲ್ಲ ಭೂಯೋ ದರ್ಶನ ಬೇಕು, ಹಲವು ಬಾರಿ ನೋಡಬೇಕು. ಹಾಗಾದ್ರೆ ವೃದ್ಧ ವ್ಯವಹಾರ ಬೇಡ ಅಂತ. ವೃದ್ಧ ವ್ಯವಹಾರ ಅಂದರೆ ಜ್ಞಾನಿಗಳ ವ್ಯವಹಾರ ಅಂತ ಒಂದು ಅರ್ಥ ಇದೆ. ಮತ್ತು ವೃದ್ಧರು ಅಂದರೆ ಸರಿಯಾಗಿ ಯಾವ ಶಬ್ದಕ್ಕೆ ಏನು ಅರ್ಥ ಅಂತ ತಿಳ್ಕೊಂಡಿರೋರು, ಅಂಥವ್ರನ್ನ ವೃದ್ಧರು ಅಂತ ಕರಿತೀವಿ. ಅಲ್ಲಿ ಪ್ರಯೋಜಕ ವೃದ್ಧ ಅಂತ ಒಬ್ಬನ ಬಗ್ಗೆ ಹೇಳ್ತಾರೆ, ಇನ್ನೊಬ್ಬ ಪ್ರಯೋಜ್ಯ ವೃದ್ಧ ಅಂತ ಹೇಳ್ತಾರೆ. ಈ ಪ್ರಯೋಜಕ ವೃದ್ಧ ಏನು ಮಾಡ್ತಾನೆ, ಗಾಮಾನಯ ಅಂತ ಹೇಳ್ತಾನೆ. ಅಂದರೆ ಗುರುವಿನ ಸ್ಥಾನ ಅಂದರೆ ಪ್ರಯೋಜಕ ವೃದ್ಧ, ಶಿಷ್ಯನ ಸ್ಥಾನ ಅಂದರೆ ಪ್ರಯೋಜ್ಯ ವೃದ್ಧ. ಯಾವಾಗ ಆ ಗುರುಗಳು ಹೇಳ್ತಾರೆ ಮಾತು ಕೇಳ್ತಾರೆ, ಆ ರೀತಿ ಇಲ್ಲಿ ತಿಳ್ಕೊಳ್ಬೇಕು. ಅವಾಗ ಏನಾಯಿತು, ಆ ಶಬ್ದಗಳೇನು ಬಳಸಿದ್ದೀವಿ ಅದಕ್ಕೇನರ್ಥ, ಕಟಕ ಕುಂಡಲ ಇವುಗಳು ಅರ್ಥ ಆಗಬೇಕಾಗಿತ್ತಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ, ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದರೆ, ನೀವೇನೇನು ಈಗ ಸದ್ಯಕ್ಕೆ ಉಪಾಯಗಳನ್ನು ಹೇಳಿದಿರಿ, ಆ ಎರಡು ಉಪಾಯದಲ್ಲಿ ವ್ಯತ್ಯಾಸ ಇದೆ. ಒಂದು ಸನ್ನಿಕೃಷ್ಟ, ಮತ್ತೊಂದು ವಿಪ್ರಕೃಷ್ಟ. ತುಂಬ ಹತ್ತಿರದಲ್ಲಿರೋದು, ತುಂಬ ದೂರದಲ್ಲಿರೋದು ಅಂತ ಈ ರೀತಿ ಇದೆ. ಆದ್ದರಿಂದ ಏನು ಹೇಳಿದಾಗಾಯಿತು ಅಂತಂದರೆ, ಅದಕ್ಕೆ ಕೊನೆಗೆ ಹೇಳ್ತಾರೆ ಒಂದು ಮಾತು, ಭೂಯೋ ದರ್ಶನಾತ್. ಹಲವು ಬಾರಿ ಮತ್ತೆ ಮತ್ತೆ ನೋಡ್ತಾ ಇದ್ದರೆ ಆಗಲೇ ನಮಗೆ ವ್ಯವಹಾರ ಏನಿದೆ ಅದು ನಮಗೆ ಈ ಶಬ್ದಕ್ಕೆ ಇಂಥ ಅರ್ಥ ಅಂತ ನಮಗೆ ತಿಳಿಸ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆಲ್ಲ ನೀವು ಒಪ್ಪದೇ ಇದ್ದರೆ ಏನಾಗುತ್ತೆ ಅಂತ ವಿಜೇಂದ್ರ ತೀರ್ಥರು ಮುಂದುವರಿಸ್ತಾರೆ. ದೇವದತ್ತ ಗಾಮ್ ಅಭ್ಯಾಜ, ಹೇ ದೇವದತ್ತ ಬಾಯಲ್ಲಿ ಹಸುವನ್ನು ಓಡಾಡಿಸ್ಕೊಂಡು ಬಾ ಅಂತ ಹೇಳಿ ಅವನು ಹೇಳ್ತಾನೆ. ಈ ವ್ಯವಹಾರ ಮಾಡಿದ ಕೂಡಲೇ ತಕ್ಷಣ, ಅಂದರೆ ಯಾವಾಗ ಈ ಶಬ್ದವನ್ನು ಬಳಸ್ತಾನೆ ಆ ತಕ್ಷಣ ಅವನು ಕೇಳಿದ್ನಲ್ಲ, ಪ್ರಯೋಜ್ಯ ವೃದ್ಧ ಅಂತ ಕರೀತಾರೆ. ಯಾರು ಪ್ರೇರಣೆಗೆ ಒಳಗಾಗ್ತಾನೆ ಅವನು ಪ್ರಯೋಜ್ಯ ವೃದ್ಧ. ಈಗ ನೀವೆಲ್ಲ ಪ್ರಯೋಜ್ಯ ವೃದ್ಧರೇ. ಯಾರು ಗುರುಗಳು ಬಂದು ಹೇಳಿದಾಗ ನಾವು ಆ ಕೆಲಸವನ್ನು ಮಾಡ್ತೀವಿ, ನಾವು ಪ್ರಯೋಜ್ಯ ವೃದ್ಧ. ಅವರು ಪ್ರಯೋಜಕ ವೃದ್ಧ. ಯಾರು ಗುರುಗಳು ಅವರು ಪ್ರಯೋಜಕ ವೃದ್ಧರು. ಇಂಥ ಪ್ರಯೋಜಕ ವೃದ್ಧ ಪ್ರಯೋಜ್ಯ ವೃದ್ಧರಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕೇನಂತ, ಯಾವಾಗ ಪ್ರಯೋಜಕ ವೃದ್ಧ ಒಂದು ವಾಕ್ಯ ಬಳಸ್ತಾನೆ, ಏನಂತ ಬಳಸ್ತಾನೆ ಅಂತಂದರೆ, ದೇವದತ್ತಾಗಾಮಭ್ಯಾಜ, ಹೋಗಿ ಬೇಗನೆ ಹಸುವನ್ನು ಮೇಯಿಸ್ಕೊಂಡು ಬಾ, ಆ ಕಡೆ ಈ ಕಡೆ ಸಂಚಾರ ಮಾಡಿಕೊಂಡು ಅಂತ ಹೇಳ್ತಾರೆ. ಆಗ ನಾವು ಹೇಳ್ತೀವಿ, ಇಲ್ಲ ಅನೇಕ ವ್ಯಾಪಾರಗಳಿದೆ ಅಲ್ಲಿ, ಬರೀ ಒಂದೇ ಅಲ್ಲ. ಪ್ರಯೋಜ್ಯ ವೃದ್ಧ ಯಾರು ಪ್ರೇರಣೆಗೊಳ್ತಾನೆ, ಪ್ರೇರಣೆ ಮಾಡೋನು ಬಿಡಿ, ಅವನ ಪ್ರೇರಣೆ ಏನೊಂದು ಮಾಡಿಬಿಟ್ಟು ಬಿಟ್ಬಿಡ್ತಾನೆ. ಆದರೆ ಪ್ರೇರಣೆಯನ್ನು ಸ್ವೀಕಾರ ಮಾಡೋನು ಯಾರಿದ್ದಾನೆ ಅಂಥ ವ್ಯಕ್ತಿ ಏನು ಮಾಡಬೇಕಿಂತ ಸಂದರ್ಭದಲ್ಲಿ ಅಂದರೆ ಅದಕ್ಕೆ ಹೇಳ್ತಾರೆ, ಪ್ರಯೋಜ್ಯ ವೃದ್ಧಸ್ಯ ಉಷ್ಣೀಷ ಧಾರಣ ಉಪಾನತ್ ಸನ್ನಹನ ದಂಡ ಆದಾನ ಪ್ರಭೃತಯ ಭೂಯಾಂಸೋ ವ್ಯಾಪಾರ. ಅನೇಕ ವ್ಯಾಪಾರಗಳಿದೆ, ಕೆಲಸ ಇದೆ. ಏನು, ಅವರು ತಲೆಗೆ ಪೇಟವನ್ನು ಕಟ್ಕೊತಾನೆ, ಜೊತೆಗೆ ಚಪ್ಪಲಿ ಏನಿದೆ ಆ ಚಪ್ಪಲಿಯನ್ನು ಸ್ವೀಕಾರ ಮಾಡ್ತಾರೆ, ಮತ್ತು ದಂಡ ಆದಾನ
ದಂಡ ಆದಾನ ದಂಡವನ್ನು ಸ್ವೀಕಾರ ಮಾಡೋದು. ಹೀಗೆ ಅನೇಕ ರೀತಿಯಾಗಿ ನಾವು ಒಂದೊಂದು ಕಡೆ ಒಂದೊಂದು ಧರ್ಮಗಳನ್ನು ಹೇಳ್ಬೋದು. ಇಷ್ಟೆಲ್ಲ ವ್ಯಾಪಾರಗಳಿದ್ದಾಗ ಇಂಥ ಕಡೆ ಶಕ್ತಿ ಆಗೇ ಆಗತ್ತೆ, ಇಂತಿಂಥ ಪದಗಳಿಂದ ನಮಗೆ ಇಂತಿಂತಹ ಅರ್ಥ ಅದು ನಮಗೆ ಸಿಕ್ಕೇ ಸಿಗತ್ತೆ ಅಂತ ನೀವು ಹೇಗೆ ಹೇಳ್ತೀರಿ? ಇದೆಲ್ಲ ಪ್ರಕ್ರಿಯೆ ತುಂಬ ನಿಧಾನ. ಒಂದು ಶಬ್ದದಿಂದ ಒಂದು ಅರ್ಥ ಗೊತ್ತಾಗಬೇಕು ಅಂದರೆ ಇಷ್ಟೆಲ್ಲ ನಮಗೆ ಅವಶ್ಯಕ ಅಂತ ಇಲ್ಲಿವರೆಗೆ ನಮಗೆ ಆ ಬಿಂದುವಿನ ಒಂದು ತೊಟ್ಟನ್ನು, ಬಿಂದುವೇ ಒಂದು ತೊಟ್ಟು, ಒಂದು ಹನಿ, ಅದರಲ್ಲಿ ಒಂದು ಹನಿಯನ್ನು ಮಾತ್ರ ಇಲ್ಲಿಗೆ ನಾವು ನೋಡಿದ್ದೇವೆ. ಇನ್ನೂ ಹತ್ತಾರು ವಿಷಯಗಳಿದೆ. ಉದಾಹರಣೆಗೆ ಮೀಮಾಂಸಾ ವಿಚಾರ ಬರುತ್ತೆ, ಮೀಮಾಂಸಾ ಶಾಸ್ತ್ರದ ಬಗ್ಗೆ. ಈಗ ಇನ್ನೊಂದು ಸುಲಭವಾದ ಒಂದು ಉದಾಹರಣೆ ನೋಡಿ. ಈಗ ಯೂಪೇ ಪಶುಂ ಬಧ್ನಾತಿ ಅಂತ ಒಂದು ಮಾತಿದೆ. ಅಂದರೆ ಯಾಗ ಮಾಡಬೇಕಾದ್ರೆ, ಈಗ ಅಶ್ವಮೇಧ ಯಾಗ ಇತ್ಯಾದಿ ಯಾಗಗಳೆಲ್ಲ ಮಾಡಬೇಕಾದ್ರೆ ಒಂದು ಯೂಪಸ್ತಂಭ ಅಂತಿರುತ್ತೆ. ಅಂದರೆ ಯಾವ ಪ್ರಾಣಿನ ಕರ್ಕೊಂಬರ್ತೀವೋ ಅದನ್ನು ಕಟ್ಟಾಕ್ತಾರಲ್ಲಿ, ಅದನ್ನು ಯೂಪಸ್ತಂಭ ಅಂತ ಕರೀತಾರೆ. ಯೂಪೇ ಪಶುಂ ಬಧ್ನಾತಿ, ಯೂಪ ಅನ್ನೋ ಸ್ತಂಭದಲ್ಲಿ ಆ ಪಶುವನ್ನು ಕಟ್ಟಾಕ್ತಾ ಇದ್ದಾರೆ ಅಂತ ಒಂದು ಮಾತು ಬಂತು. ಈ ಕಟ್ಟಾಕ್ತಾ ಇದ್ದಾರೆ ಅಂದರೆ ಸರಿ, ಇದರಿಂದ ಏನು ಹೇಳಲಿಕ್ಕೆ ಹೊರಟರು? ಯೂಪೇ ಪಶುಂ ಬಧ್ನಾತಿ ಅನ್ನೋದ್ರಿಂದ ಏನಾಯಿತು ಅಂದರೆ ಅದು ಹಾಗಲ್ಲ. ಅಲ್ಲಿ ಪ್ರಶ್ನೆ ಬಂತಂತೆ, ಯೂಪ ಅಂದರೆ ಏನು ಅಂತ. ಯೂಪ ಅಂದರೆ ಏನು ಅಂತ ಪ್ರಶ್ನೆ ಬಂದಾಗ ಕೊನೆಗೆ ಸಂಸ್ಕಾರ ಆವಿಷ್ಟಂ ವಿಶಿಷ್ಟ ಸಂಸ್ಥಾನಂ ದಾರುಯೂಪ, ಒಂದು ರೀತಿಯ ಮರ, ಅಲ್ಲಿ ಎಲ್ಲ ಸಂಸ್ಕಾರಗಳಾಗಿರುತ್ತೆ. ಅದಕ್ಕೆ ಸಂಸ್ಕಾರಗಳು ಅಂದರೆ ಅದರ ಕಡೆತ, ಇಷ್ಟಿಷ್ಟೇ ಪರಿಮಾಣದಲ್ಲಿ ಅದಿರಬೇಕು ಅಂತ ಇರುತ್ತೆ. ಅಂಥ ಪರಿಮಾಣದಲ್ಲಿ ಅದು ನಿರ್ಮಾಣ ಆಗಿರುತ್ತೆ. ಅಂಥ ಸಂಸ್ಕಾರದಿಂದ ಕೂಡಿರುವಂತಹ ಏನು ಈ ದಾರು ಇದೆ, ಮರದ ತುಂಡಿದೆ, ಅದಕ್ಕೆ ಯೂಪ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಬಿಂದು ಟಿಪ್ಪಣಿಯಲ್ಲಿ ವಿಜೇಂದ್ರ ತೀರ್ಥರು ವಿವರಿಸ್ತಾ, ವಿಷಂ ಭುಂಕ್ಷ್ವ ಇತ್ಯಾದಿ ಪಿತೃವಾಕ್ಯೆ ವಿಷಭಕ್ಷಣಮಿತ್ಯಸ್ಮಿನ್ನರ್ಥೆ ನ ಪ್ರಾಮಾಣ್ಯಂ. ಒಬ್ಬ ಹೇಳ್ದ, ಅದು ತಂದೆ ಹೇಳ್ದ ಮಗನಿಗೆ, ಹೋಗಿ ವಿಷ ತಿನ್ನು ಅಂತ ಹೇಳ್ದ. ವಿಷ ತಿನ್ನು ಅಂತ ಹೋಗ್ಬಿಟ್ಟು ವಿಷ ತಿಂತಾನ ಅವನು. ಇವನು ಆಜ್ಞೆ ಮಾಡಿದ್ದು ಹಾಗಲ್ಲ. ವಿಷ ತಿನ್ನಬೇಕು ಅನ್ನೋಲಿ, ವಿಷ ಕುಡಿಬೇಕು ಅನ್ನೋಲಿ ತಾತ್ಪರ್ಯ ಅಲ್ಲ ಹೊರತು ಶತ್ರುಗೃಹೇನ ಭೋಕ್ತವ್ಯಂ, ಶತ್ರುಗಳ ಮನೆಗೆ ಹೋಗಿ ತಿನ್ನಬೇಡ ಅಂತ ಅರ್ಥ. ಹೋಗು ವಿಷ ತಿನ್ನು ಅಂದರೆ ಶತ್ರುಗಳ ಮನೆಗೆ ಹೋದರೆ ನಿನಗೆ ಅದೇ ಆಗೋದು ಗತಿ, ಅಲ್ಲಿ ಹೋಗಬೇಡ ಅಂತ ತಿಳಿಸಲಿಕ್ಕೆ ಈ ಥರ ಹೇಳೋದು. ಅದೇ ರೀತಿ ಎನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತಮನಂತರಂ ಅಭಿಲಾಷೋಪನೀತಂ ಯತ್ ತತ್ಸುಖಂ ಸ್ವಪದಾಸ್ಪದಂ. ಸ್ವರ್ಗ ಅಂದರೆ ಏನು? ದುಃಖದ ಮಿಶ್ರಣ ಚೂರೂ ಇಲ್ಲದೆ ನಿರಂತರ ಸುಖ ಅನುಭವ ಇದ್ದು ಬೇಕಾದದನ್ನು ನಾವು ಬಯಸದ್ದನ್ನು ಪಡೆಯೋದೇನಿದೆಯಲ್ಲ, ಇದನ್ನೇ ನಾವಲ್ಲಿ ಸ್ವರ್ಗ ಅಂತ ಕರೆಯೋದು ಅಂತ. ಇಲ್ಲೂ ಗಮನಿಸಿ, ಇಲ್ಲಿ ಪ್ರತ್ಯಕ್ಷದಿಂದ ನೋಡಿದ ವಸ್ತು ಏನಿದೆ ಅದು ಆಪಾತತಃ ತುಂಬ ದೂರ ಇದೆ. ಯಥಾ ಕೇವಲಂ ಆಪಾತತಃ ಪ್ರತ್ಯಕ್ಷೇಣ ವಿಷಯೀಕೃತವಾರ್ಥ ಯಹ ದೂರಸ್ಥ ಪರಿಮಾಣಾದಿ. ನಮಗೆ ಪರಿಮಾಣ ತುಂಬ ದೂರದಲ್ಲಿ ಸೂರ್ಯ ಚಂದ್ರ ಎಲ್ಲ ಇದ್ದಾರೆ, ತುಂಬ ದೂರದ ಪರಿಮಾಣ. ಅಂಥ ವಸ್ತುಗಳನ್ನು ನೋಡಿದಾಗಲೆಲ್ಲ ಅದರ ಪರಿಮಾಣ ಎಷ್ಟು ಅಂತ ನಮಗೆ ಗೊತ್ತಾಗಲ್ಲ ಕಣ್ಣಿನಿಂದ. ಅದು ಹಾಗೆ ನಮಗೆ ಗೊತ್ತಾಗಬೇಕು ಅಷ್ಟೆ, ಶಾಸ್ತ್ರದ ಮುಖಾಂತರ ಅಷ್ಟೆ. ಅದೇ ಥರ ಇಲ್ಲೂ ಕೂಡ ಅನೇಕ ವಾಕ್ಯಗಳು ವೇದದಲ್ಲಿ ಸಿದ್ಧಾರ್ಥಪರವಾಗಿ ಕಾಣ್ತಾ ಇದೆ. ಸಿದ್ಧಾರ್ಥಪರ ಅಂದರೆ ಮಾಡಲೇಬೇಕು, ಇದು ನಮ್ಮ ಪ್ರಯತ್ನದಿಂದ ಆಗುತ್ತೆ, ಈ ರೀತಿ ಹೇಳೋದಿಲ್ಲ. ಕಿಂತು ಅದೇನು ಹೇಳ್ತಾ ಇದೆ, ವೇದ ಮಂತ್ರಗಳು ಅನೇಕ ಜಗತ್ತಿನಲ್ಲಿರುವಂಥ ಪದಾರ್ಥಗಳನ್ನು ಒಪ್ತಾ ಇದ್ದಾವೆ. ಯಾವ್ದು ಪದಾರ್ಥಗಳು ಅಂದರೆ ಈಗ ಸೃಕು ಸೃವ ಇವೆಲ್ಲ ಇದೆ. ಸೃಕ್ಸೃವಾದಿಗಳನ್ನು ವೇದ ಮಂತ್ರಗಳು ಹೇಳ್ತಾ ಇದೆ. ಇಲ್ಲಾಂದರೆ ಸೃಕ್ಸೃವಾದಿಗಳ ಜ್ಞಾನ ಬರೋದು ಹೇಗೆ ನಮಗೆ? ಹಾಗಾದ್ರೆ ನಿಮ್ಮ ಪ್ರಕಾರ ವಸ್ತುತ ಬರಬಾರ್ದು. ಯಾಕೆ ಸೃಕ್ಸೃವ ಅನ್ನೋದ್ರ ಬಗ್ಗೆ ಹೇಳಿದ್ರೆ ಯಾರಾದರೂ ಇವಾಗ ಓಡ್ ಹೋಗ್ತಾರಾ ಏನಾದ್ರು ತಗೊಳ್ಳಿಕ್ಕೆ? ಏನಿಲ್ಲ, ಬಾಯಿ ಬಿಟ್ಟು ಹೇಳಬೇಕು. ಇದು ನಿಮ್ಮ ಪ್ರೇರಣೆ ಮಾಡಿದ ಹಾಗೆ. ಪ್ರೇರಣೆ ಮಾಡಿದರೆ ಮಾತ್ರ ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಾನೆ, ಇಲ್ಲ ಸುಮ್ಮನೆ ಇರ್ತಾನೆ. ಅಂದರೆ ಅದಕ್ಕೆ ಈ ಸಂದರ್ಭದಲ್ಲಿ ಇವರು ಬಿಂದುಕಾರರು ಅಂದರೆ ವಿಜೇಂದ್ರ ತೀರ್ಥರು ತಾವು ಈ ವಾಕ್ಯಗಳನ್ನು ಗಮನಿಸಿದಾಗ ನಾವು ಅದಕ್ಕೆ ಏನು ಅರ್ಥ ಹೇಳಬೇಕು ಅಂತ ಲೌಕಿಕವಾಗಿ ವಿಮರ್ಶೆ ಮಾಡಿ ಆ ವಾಕ್ಯಗಳನ್ನು ಕೊಟ್ಟು, ಅದೇ ಥರ ಇಲ್ಲೂ ಕೂಡ ಹಾಗೆ ಏನಂದರೆ ಯೂಪ ಆಹವನೀಯ ಸ್ವರ್ಗ ಅದು ಇದು ಅಂತೆಲ್ಲ ಇದೆಯಲ್ಲ, ಇದಲ್ಲೆಲ್ಲ ಸಿದ್ಧವಾದದ್ದು. ಇದನ್ನು ಯಾರೂ ಮಾಡಲಿಕ್ಕೆ ಬರೋದಿಲ್ಲ, ಅವೆಲ್ಲ ಮೊದಲಿಂದಿದೆ.
ಇದ್ದದ್ದನ್ನೇ ವೇದವಾಕ್ಯಗಳೆಲ್ಲ ಹೇಳ್ತಾ ಇದೆ ಅಂತ ಆದ ಮೇಲೆ ಇದು ಒಂದನ್ನು ಯಾಕೆ ಹೇಳಬಾರ್ದು? ಅಂದರೆ ಒಟ್ಟು ತಾತ್ಪರ್ಯ ಏನಾಯಿತು? ಯಾವತ್ತೂ ಕೂಡ ಒಂದು ವಾಕ್ಯಕ್ಕೆ ಅರ್ಥವನ್ನು ತಿಳ್ಕೊಳ್ಬೇಕು ಅಂದರೆ ಮುಖ್ಯವಾಗಿ ಈ ವಾಕ್ಯದಿಂದ ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ನಾವು ಏನು ತಿಳ್ಕೊಂಡಿದ್ದೀವಿ ಎನ್ನುವ ಅನುಸಂಧಾನ ಬಹಳ ಮುಖ್ಯ. ಅದಿದ್ದರೆ ಅದು ಸರಿ ಹೋಗುತ್ತೆ, ಇಲ್ಲಾಂದರೆ ಬಹಳ ಕಷ್ಟ. ಹೀಗೆ ಇಲ್ಲಿ ಬಿಂದು ಟಿಪ್ಪಣಿಯಲ್ಲಿ ಅಪರೂಪದ ಒಂದು ಅದ್ಭುತವಾದ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಾದ ಮೇಲೆ ಮೀಮಾಂಸಾ ವಿಚಾರಗಳ ಬಗ್ಗೆಯೂ ತುಂಬ ಬರುತ್ತೆ. ನಮಗೆ ಮೀಮಾಂಸಾ ವಿಚಾರಗಳನ್ನು ಬಿಂದು ಟಿಪ್ಪಣಿಯಲ್ಲಿ ಗಮನಿಸೋದಿದ್ದರೆ ವಾಜಪೇಯ ಯಾಗ ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಏನಿದು ವಾಜಪೇಯ ಯಾಗ ಅಂತ ನಮಗನ್ಸುತ್ತೆ. ವಾಜಪೇಯ ಯಾಗದ ಬಗ್ಗೆ ಸೋಮೇನ ಯಜೇತ ಅಂತ ಸೋಮಯಾಗದ ಬಗ್ಗೆ ಹೇಳ್ತಾರೆ. ಸೋಮಯಾಗ, ವಾಜಪೇಯ ಯಾಗ, ಹೀಗೆ ಅನೇಕ ಯಾಗಗಳ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಬಿಂದು ಟಿಪ್ಪಣಿಯಲ್ಲಿ. ಇದೆಲ್ಲ ಯಾಕೆ ಬೇಕಾಗಿತ್ತು ಅಂದರೆ ಅಲ್ಲಿ ಅಪೂರ್ವವಾದ ವಿಷಯ ಇದೆ. ಅದನ್ನು ಹೇಳಲಿಕ್ಕೋಸ್ಕರ ಈ ಬಿಂದು ಟಿಪ್ಪಣಿಯಲ್ಲಿ ತಗೊಂಡಿದ್ದಾರೆ. ಅಂಥ ಅಪರೂಪದ ವಿಷಯವನ್ನು ಗಮನಿಸಿದ್ರೆ ಈ ಒಂದು ತುಂಬ ಉದ್ದಕ್ಕೆ ಒಂದು ವಿಷಯ ಬರುತ್ತೆ. ಅದರ ಸಾರವನ್ನು ನಾನು ಹೇಳ್ತೇನೆ ನಿಮ್ಮ ಮುಂದೆ. ವಾಜಪೇಯ ಅಂತ ಒಂದು ಯಾಗ, ಅದರಲ್ಲಿ ವಾಜಪೇಯೇನ ಸ್ವರಾಜ್ಯಕಾಮೋ ಯಜೇತ, ತನ್ನ ರಾಜ್ಯವನ್ನು ಬಯಸುವಂಥ ಒಬ್ಬ ರಾಜ ಏನೋ ಕೈ ತಪ್ಪು ಹೋಯ್ತೋ ಅಥವಾ ಪಡೀಬೇಕೋ ಏನೋ ಇತ್ತು. ಆಗ ವಾಜಪೇಯ ಯಾಗ ಮಾಡಿದರೆ ಅವನಿಗೆ ಸಿಗಬೇಕಾಗಿದ್ದ ರಾಜ್ಯ ಸಿಗತ್ತೆ ಅಂತ ಅರ್ಥ. ಇದನ್ನು ಬ್ರಾಹ್ಮಣರು ಕೂಡ ಮಾಡೋದಿದೆ ಅಂತ ಕೆಲವು ಕಡೆ ಉಲ್ಲೇಖ ಇದೆ. ವಸ್ತುತಃ ಬ್ರಾಹ್ಮಣ ಅವನು ರಾಜನಾಗಲಿಕ್ಕೆ ಸಾಧ್ಯ ಇಲ್ವಲ್ಲ. ಕ್ಷತ್ರಿಯ ಒಬ್ಬ ರಾಜ ಅಂದರೆ ತನ್ನ ಸ್ಥಾನ ಏನು ಪಡಿಬೇಕಾಗಿದೆ ಅದನ್ನು ಪಡಿಲಿಕ್ಕೆ ವಾಜಪೇಯ ಯಾಗವೂ ಕೂಡ ಮಾಡ್ತಾರೆ ಅಂತ ಹೀಗೆ ಉಂಟು. ಅಂತೂ ಇರಲಿ, ವಾಜಪೇಯ ಅಂದರೆ ಏನರ್ಥ, ಅದೇನದು ವಾಜಪೇಯ ಅಂದರೆ ಅದಕ್ಕೆ ಬಿಡಿಸ್ತಾ ಹೋಗ್ತಾರೆ ಬಿಂದು ಟಿಪ್ಪಣಿಯಲ್ಲಿ, ಸೊಗಸಾಗಿ ಬಿಡಿಸ್ತಾರೆ. ಪೂರ್ತಿ ಮೀಮಾಂಸಾ ಪ್ರಕ್ರಿಯೆ ಇಷ್ಟೆಲ್ಲ ಹೇಳಿ ಏನಕ್ಕೆ ಬಂದರು ಅಂತಂದರೆ ಅದು ಕೊನೆಗೆ ಲಿಂಕ್ ಸಿಗತ್ತೆ ನಮಗೆ. ಬಹಳ ಚೆನ್ನಾಗಿದೆ. ವಾಜಪೇಯಾಧಿಕರಣದಲ್ಲಿ ವಾಜ ಅಂದರೆ ಏನು ಅಂತ ಬರೀತಾರೆ. ವಾಜ ಅಂದರೆ ಅನ್ನ ಅಂತ ಅರ್ಥ. ಅನ್ನವನ್ನು ನೀರಿನ ರೂಪದಲ್ಲಿ ಮಾಡ್ಕೊಂಡು ಕುಡಿಯೋದು ಅಂದರೆ ಗಂಜಿ ಅಂತ ಅರ್ಥ. ಆ ಥರ ಅದನ್ನು ವಾಜ ಪೇಯ ಅಂತಾರೆ. ಪೇಯ ಅಂದರೆ ಕುಡಿಲಿಕ್ಕೆ ಯೋಗ್ಯವಾದದ್ದು. ಈ ವಾಜಪೇಯಾಧಿಕರಣದಲ್ಲಿ ಒಂದು ಚರ್ಚೆ ಮಾಡಿಕೊಂಡ್ರು. ಏನಂದರೆ ವಾಜಪೇಯದಿಂದ ಯಾಗ ಮಾಡಬೇಕು, ಯಾಗದಿಂದ ನಮ್ಮ ರಾಜ್ಯ ಏನಿದೆಯೋ ಅದನ್ನು ಪಡೀಬೇಕು ಅಂತ ಬಂತು. ಆದರೆ ಒಂದೇ ಯಾಗವನ್ನು ಎರಡು ಥರ ಹೇಳಿದ್ರಿ. ಯಾಗವನ್ನು ಮಾಡಬೇಕು, ಯಾಗದಿಂದ ಸ್ವರಾಜ್ಯವನ್ನು ಪಡೀಬೇಕು, ಯಾಗದಿಂದ ಯಾಗವನ್ನು, ಹೀಗೆ ಎರಡೂ ಆಗಲ್ಲ. ಯಾಕೆ ಅಂತಂದರೆ ಒಂದು ನಿಯಮ ಇದೆ, ಮೂರು ಆಪೋಸಿಟ್ ವರ್ಡ್ಸ್ ಥರ. ಯಾವುದು ವಿಧೇಯತ್ವ, ಅನುವಾದ್ಯತ್ವ, ಉಪಾದೇಯತ್ವ, ಉದ್ದೇಶ್ಯತ್ವ, ಗುಣತ್ವ, ಪ್ರಧಾನತ್ವ. ಅಂದರೆ ವಿರುದ್ಧ ಅಂದ್ರೇನು? ಒಂದು ಪ್ರಧಾನ, ಒಂದು ಗೌಣ, ಒಂದು ಜಾಸ್ತಿ, ಒಂದು ಕಡಿಮೆ, ಹಾಗೆ ಪ್ರಧಾನ ಒಂದು ಗೌಣ, ಜೊತೆಗೆ ಒಂದು ಉಪಾದೇಯ ಮತ್ತೊಂದು ಪ್ರಧಾನ ಅಥವಾ ಉದ್ದೇಶ ಅಂತ ಇಟ್ಕೊಳ್ಳೋಣ. ಉಪಾದೇಯ, ಉದ್ದೇಶ, ಒಂದನ್ನು ಉದ್ದೇಶಿಸ್ಕೊಂಡು ಇದನ್ನು ನಾವು ಇದರಿಂದ ಪಡ್ಕೊಳ್ಬೇಕು, ಸ್ವೀಕಾರ ಮಾಡಬೇಕು ಅಂತ ನಮಗೆ ಜ್ಞಾನ ಇರುತ್ತೆ. ಇನ್ನು ವಿಧೇಯ, ಅನುವಾದ್ಯ, ಒಂದನ್ನು ಅನುವಾದ ಮಾಡಿ ನೋಡಿ ಇದೆಲ್ಲ ನಾವು ಈ ಥರ ಗ್ರಂಥದಿಂದ ತಿಳ್ಕೊಂಡು ಹೀಗೆ ನಾವು ಮಾಡಬೇಕು ಅಂತ ಈ ರೀತಿ ಅನುವಾದ ಮಾಡಿ ವಿಧಾನ ಮಾಡೋದು. ಇದೆಲ್ಲ ಯಾವತ್ತೂ ಒಂದರಲ್ಲೇ ಬರಲ್ಲ. ಯಾಕೆಂದರೆ ಸಿದ್ಧ ಸಾಧ್ಯ. ಇನ್ನೂ ನಾನು ಪಡಿಬೇಕಾಗಿದೆ ಅಂದರೆ ಅದನ್ನು ಈಗಾಗಲೇ ಸಿದ್ಧ ಅಂತ ಕರಿತೀನ? ಇಲ್ಲ. ಆಗಲೇ ಪಡೆದಾಗಿದೆ ಅಂದರೆ ಅದು ಸಿದ್ಧ, ಅದು ಸಾಧ್ಯ ಅಲ್ಲ. ಸಾಧ್ಯತ್ವ ಸಿದ್ಧತ್ವ ಎರಡೂ ಒಂದೇ ಕಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸೋಮೇನ ಯಜೇತ ಅಂತ ಒಂದು ವಾಕ್ಯ ಇದೆ, ಸೋಮಯಾಗ ಮಾಡಿ ಅಂತ. ಅಲ್ಲೂ ಈ ಥರನೇ. ಸೋಮ ಅಂದರೆ ಲತೆ, ಒಂದು ಲತೆ, ಸೋಮಲತೆ ಅಂತ. ಆ ಲತೆಯನ್ನು ಬಂದು ಚೆನ್ನಾಗಿ ಹಿಂಡುತ್ತಾರೆ, ಹಿಂಡಿ ಅದರಿಂದ ರಸ ತೆಗಿತಾರೆ. ಆ ರಸವನ್ನು ತುಂಬಿಸ್ಕೊಳ್ಳುವಂಥ ಪಾತ್ರೆ, 10 ಪಾತ್ರೆಗಳಿರುತ್ತೆ. ಒಬ್ಬೊಬ್ಬ ಪುರೋಹಿತರ ಒಂದೊಂದು ಪಾತ್ರೆ. ಅದನ್ನು ಆಹುತಿಯನ್ನಾಗಿ ಕೊಡ್ತಾರೆ, ಆ ಸೋಮರಸವನ್ನು, ಆ ಬಳ್ಳಿಯಿಂದ ತೆಗೆದದ್ದನ್ನು. ಅಂಥ ಸೋಮಯಾಗದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲೇನು ಹೇಳ್ತಾರೆ? ಸೋಮದ ಜೊತೆಗೆ ಇರುವಂಥ ಯಾಗದಿಂದ ಏನು ಇಷ್ಟ ಬೇಕೋ ಅದನ್ನು ನಾವು ಪಡ್ಕೊಳ್ಬೇಕು ಅಂತ. ಇದರ ಜೊತೆಗೆ ಇನ್ನೊಂದು ಉದ್ಭಿದಾಯಜೇತ ಪಶುಕಾಮಃ, ಒಳ್ಳೆಯ ಪಶು ಸಂಪತ್ತು ಬೇಕು ಅಂದರೆ ಪ್ರಾಣಿ ಸಂಪತ್ತು. ಆಗ ಉದ್ಭಿತ್ ಅನ್ನೋ ಹೆಸರಿನ ಯಾಗ ಮಾಡಬೇಕು ಅಂತ. ಆ ಉದ್ಭಿತ್ ಅನ್ನೋದು ಯಾಗ ನಿಮ್ಗೆ ಹೇಗೆ ಗೊತ್ತಾಯಿತು ಅನ್ನೋದಕ್ಕೆ ಭಟ್ಟವಾರ್ತಿಕ ಅಂತ ಒಂದು ಗ್ರಂಥದಲ್ಲಿ ಉದಾಹರಣೆ ಕೊಡ್ತಾರೆ ವಿಜೇಂದ್ರ ತೀರ್ಥರು. ಎಷ್ಟು ಅವರ ವಿಶಾಲವಾದ ಅಧ್ಯಯನ ಗಮನಿಸಿ. ಪದಮಜ್ಞಾತ ಸಂದಿಗ್ಧಂ ಪ್ರಸಿದ್ಧೈರಪೃಥಕ್ ಶ್ರುತಿ ನಿರ್ಣೀಯತೆ ನಿರೂಢಂತು
ನ ಸ್ವಾರ್ಥಾದಪನೀಯತೆ ಅಂತ ಹೇಳ್ತಾರೆ. ಅಂದರೆ ಕೆಲವು ಸಲ ನಮಗೊಂದು ಪದದ ಅರ್ಥ ಗೊತ್ತಿರಲ್ಲ, ಇನ್ನೆಲ್ಲ ಇಡೀ ವಾಕ್ಯದಲ್ಲ ಎಲ್ಲ ಅರ್ಥ ಗೊತ್ತು, ಯಾಕೋ ಅದೊಂದು ಪದ ಅರ್ಥ ಗೊತ್ತಾಗ್ತಾರೆ. ಒಂದು ಮಾತಿದೆ, ಇಹ ಕಮಲ ಮಧೂನಿ ಮಧುಕರ ಪಿಬತಿ ಪ್ರಭಿನ್ನ ಕಮಲೋದರೇ ಮಧೂನಿ ಮಧುಕರ ಪಿಬತಿ. ಜೇನು ತಾನು ಜೇನಿನ ಸ್ವಾದವನ್ನು ಅನುಭವಿಸ್ತಾ ಇದೆ. ಎಲ್ಲಿ? ಕಮಲದ ಉದರದಲ್ಲಿ. ಆಯಾಯ ಅನೇಕ ಹೂವುಗಳ ಹೊಟ್ಟೆಯ ಭಾಗ, ಉದರ ಭಾಗ, ಮುಖ್ಯ ಭಾಗ ಏನಿದೆ ಅದಕ್ಕೆ ಹೋಗಿ ಅನುಭವಿಸ್ತಾ ಇದ್ದಾವೆ ಅಂತ. ಇದೇ ಸಂದರ್ಭದಲ್ಲಿ ಮಧುಕರ ಅನ್ನೋ ಶಬ್ದ ಬಳಸಿದ್ದೀವಿ ಈ ವಾಕ್ಯದಲ್ಲಿ. ಮಧುಕರ ಅಂದರೆ ಅವನಿಗೆ ಗೊತ್ತಿಲ್ಲ, ಅದು ಜೇನ್ನೋಣ ಅಂತ ಅವನಿಗೆ ಗೊತ್ತಿಲ್ಲ. ಇನ್ನೆಲ್ಲ ಅರ್ಥ ಆಯಿತು. ಮಧುನಿ ಮಧುಕರ ಪಿಬತಿ, ಜೇನನ್ನು ತಿನ್ನೋದು ಅದೇ ಮಧುಕರ ಅಂತ ಹೇಳ್ತೀವಿ. ಆಗೇನು ಗೊತ್ತಾಯಿತು? ಬೇರೆ ಯಾವುದೇ ಶಬ್ದದಲ್ಲಿ ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ, ನಮಗೆ ಸಂಶಯ ಇಲ್ಲ. ಅದು ನೋಡ್ಕೊಂಡು ನಾವು ತೀರ್ಮಾನಕ್ಕೆ ಬರ್ತೀವಿ, ಮಧುಕರ ಅಂದರೆ ಜೇನ್ನೊಣದ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಅಂತ, ಮಧುಕರದ ಬಗ್ಗೆ. ಹೀಗೆ ಮಧುಕರ ಜೇನ್ನೊಣ ಅಂತ ಹೀಗೆ ನಾವು ಅರ್ಥ ಮಾಡ್ಕೊಳ್ತೀವಿ. ಇದನ್ನು ಇಲ್ಲಿ ವಿವರಣೆ ಮಾಡಿ ಕೊನೆಗೆ ಉದ್ಭಿತ್ ಅಂದರೆ ಯಾಗದ ಹೆಸರು, ವಾಜಪೇಯ ಅಂದರೆ ಅದು ಯಾಗದ ಹೆಸರು ಅಂತ ಈ ರೀತಿ ಯಾಗದ ಹೆಸರನ್ನು ಹೇಳಲಿಕ್ಕೋಸ್ಕರ ಎರಡು ಮಾತುಗಳು ಬಂದಿದ್ದಾವೆ ಅಂತ. ಇದೇ ಥರ ಇನ್ನೊಂದು ವಾಕ್ಯ ಉದಾಹರಣೆ ಕೊಡ್ತಾರೆ. ಅರುಣಯ ಏಕಹಾಯನ್ಯ ಪಿಂಗಾಕ್ಷ್ಯ ಗವಾ ಸೋಮಂ ಕ್ರೀಣಾತಿ. ಸೋಮರಸ ನಾವು ಕೊಂಡ್ಕೊಳ್ಬೇಕು, ಅದಕ್ಕೆ ಪ್ರತಿಯಾಗಿ ಏನಾದ್ರು ಕೊಡಬೇಕು. ಏನು ಕೊಡಬೇಕು ಅಂದರೆ ಏಕಹಾಯನ್ಯ 1 ವರ್ಷದ್ದಾಗಿರಬೇಕು, ಮತ್ತು ಕೆಂಪು ಬಣ್ಣದ್ದಾಗಿರಬೇಕು. ಅರುಣಯ ಏಕಹಾಯನ್ಯ ಪಿಂಗಾಕ್ಷ್ಯ ಕಂದು ಬಣ್ಣದ ಆ ಕಣ್ಣು, ಈ ರೀತಿ ಲಕ್ಷಣ ಇರುವಂಥ ಹಸುವನ್ನು ಕ್ರಯಣ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಹಸುವನ್ನು ಕೊಟ್ಟು ಸೋಮವನ್ನು ನಾವು ಪಡ್ಕೊಳ್ಬೇಕು ಅಂತ ಅರ್ಥ. ಈ ರೀತಿ ಅನೇಕ ಯಾಗಗಳ ಉಲ್ಲೇಖವನ್ನು ನೋಡ್ಬೋದು ನಾವು. ಆದರೆ ಸೋಮ ಅನ್ನೋ ಶಬ್ದದಿಂದ ಸೋಮಯಾಗ ಅಂತ ಒಂದಲ್ಲ, ಅಲ್ಲಿ ಸೋಮ ಅನ್ನೋದು ಒಂದು ಲತೆ, ಆ ಲತೆಯನ್ನು ಹಿಡಿದಾಗ ಬರುವಂಥ ರಸ, ಆ ರಸದಿಂದ ಕೂಡಿದ ಯಾಗ ಅಂತ ಹೀಗೆ ಅರ್ಥ. ಇಷ್ಟಾದರೂ ಒಂದು ವಾಕ್ಯ ಭೇದ ಅಂತ ದೋಷ ಹೇಳ್ತಾರೆ. ಅಂದರೆ ಒಂದೇ ವಾಕ್ಯ ಚಿಕ್ಕದಾಗಿ ಹೇಳಲಿಕ್ಕೆ ಬರಬೇಕಾದ್ರೆ ಸುಮ್ಮನೆ ಬೇರೆ ಬೇರೆ ವಾಕ್ಯ ಮಾಡಿದರೆ ವಾಕ್ಯ ಭೇದ ದೋಷ. ಇಲ್ಲೂ ಆ ರೀತಿ ದೋಷ ಇದೆ. ಯಾಕೆ? ಅರುಣಯ ಪಿಂಗಾಕ್ಷ್ಯ ಏಕಹಾಯನ್ಯ. ಅರುಣ ಅಂದರೆ ಕೆಂಪು ಅಂತ ಅರ್ಥ. ಕೆಂಪಿಗೆ ಎಲ್ಲ ಅನ್ವಯ ಮಾಡ್ತೀರಿ? ಎಲ್ಲಿಗೆ ಸಂಬಂಧ ಇದು? ಯಾಕೆಂದರೆ ಕೆಂಪನ್ನು ಕೊಟ್ಟು ನಾವೇನೋ ಒಂದು ವಸ್ತು ತೊಗೊಂಬರ್ಲಿಕ್ಕೆ ಬರಲ್ಲ. ಹಸುವನ್ನು ಕೊಡ್ಬೋದು ದ್ರವ್ಯ, ಅದು ವಾಪಸ್ಸು ನಾವು ಅವರಿಂದ ಪಡ್ಕೊಳ್ಬಹುದು. ಆದರೆ ಇಲ್ಲಿ ಹೇಗೆ? ಅರುಣ ಅನ್ನೋ ಶಬ್ದಕ್ಕೆ ಅಲ್ಲಿ ಆರುಣ್ಯ ಗುಣ ಅಂತಲೇ ಅರ್ಥ, ಕೆಂಪು ಅಂತ ಅರ್ಥ. ಅಂದರೆ ಕೆಂಪಾದ ಹಸು ಏನಿದೆ ಹಸುವನ್ನು ಕೊಟ್ಟು ನೀವು ಕ್ರಯಣ ಮಾಡಿ ಅಂತ ಅರ್ಥ ಅಂತ ಹೀಗೂ ಮಾಡೋದಿದೆ. ಅಂತೂ ವಿಜೇಂದ್ರ ತೀರ್ಥರ ಈ ಬಿಂದು ಟಿಪ್ಪಣಿಯಲ್ಲಿ ಹೀಗೆ ಮೀಮಾಂಸಾ ಪ್ರಕ್ರಿಯೆ ವಿಚಾರಗಳನ್ನು ಹೇಳ್ತಾ ಕೊನೆಗೆ ಬ್ರಹ್ಮಸ್ವರೂಪದ ಬಗ್ಗೆ ಬರ್ತಾರೆ. ಬ್ರಹ್ಮಸ್ವರೂಪ ಯಾವಾಗಲೂ ಸಿದ್ಧ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಬರಲ್ಲ ಅಂತ. ಅದರಿಂದ ಬರೀ ತಿಳ್ಕೊಳ್ಳೋದೇ ಅಷ್ಟೇ ಹೊರತು ಅದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಯಾವುದನ್ನು ವೇದೋಕ್ತವಾದ ಅನುಷ್ಠಾನವೂ ಬಹಳ ಕಷ್ಟನೇ. ಬ್ರಹ್ಮನನ್ನೇನು ಅನುಷ್ಠಾನ ಮಾಡೋದು? ಬ್ರಹ್ಮನನ್ನು ಮಾಡಲಿಕ್ಕೆ ಬರುತ್ತಾ? ಇಲ್ಲ. ಅಂತ ಬ್ರಹ್ಮನ ಬಗ್ಗೆ ವೇದವಾಕ್ಯಗಳೆಲ್ಲ ಹೇಳ್ತಾ ಇದ್ದಾವೆ ಅಂತ ಹೀಗೆ ನಮ್ಮ ಈ ವಿಜೇಂದ್ರ ತೀರ್ಥರ ಈ ನ್ಯಾಯಸುಧಾ ಬಿಂದು ಟಿಪ್ಪಣಿಯಲ್ಲಿ ಕೆಲವು ಬಿಂದುಗಳು, ಕೆಲವು ಹನಿಗಳ ಪರಿಚಯವನ್ನು ಮಾತ್ರ ನಾವು ನೋಡಿದ್ದೇವೆ. ಇನ್ನೂ ತುಂಬ ಪರಿಚಯ ಮಾಡಲಿಕ್ಕಿದೆ ವಿಜೇಂದ್ರ ತೀರ್ಥರ ಕೃತಿಗಳ ಬಗ್ಗೆ. ಅಷ್ಟು ಬೆಳಕನ್ನು ಚೆಲ್ಲುತ್ತೆ ವಿಜೇಂದ್ರ ತೀರ್ಥರ ಕೃತಿಗಳು. ಒಂದೊಂದು ಕೂಡ ನ್ಯಾಯಸುಧಾ ಬಿಂದು ನಿಜ, ಅವರ ಒಂದೊಂದು ಗ್ರಂಥದ ಒಂದು ಬಿಂದುನೇ ಕೊಟ್ಟಿದ್ದಾರೆ. ಇನ್ನೂ ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಬರೆದಿದ್ದಾರೆ. ನಾವು ತಿಳ್ಕೊಳ್ಬೇಕಾಗಿದ್ದು ತುಂಬ, ಆದರೂ ಸ್ವಲ್ಪ ಸ್ವಲ್ಪನೇ ನಮ್ಮ ಜೀವನದಲ್ಲಿ ನಮಗೆ ಜ್ಞಾನ ಬರುತ್ತೆ. ಅಂತೂ ನ್ಯಾಯಸುಧಾ ಬಿಂದು ಕರ್ತೃಗಳಾದ ವಿಜೇಂದ್ರ ತೀರ್ಥರು ನಮಗೆ ಆ ನ್ಯಾಯಸುಧಾದ ಒಂದು ಹನಿಯನ್ನು ಕೊಟ್ಟು ಅದರ ಆಸ್ವಾದನೆ ಆಗುವಂತೆ ಮಾಡಿ ನಮ್ಮೆಲ್ಲರನ್ನು ವಿಶೇಷವಾಗಿ ಅವರು ಅನುಗ್ರಹಿಸಲಿ ಅಂತ ಅವರ ಆರಾಧನಾ ಸಂದರ್ಭದ ಈ ಮಹೋತ್ಸವದಲ್ಲಿ ಜ್ಞಾನ ಕಾರ್ಯದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೋತೃಗಳಾದ ನಿಮ್ಮೆಲ್ಲರಿಗೂ ವಿಜೇಂದ್ರ ತೀರ್ಥರ ವಿಶೇಷವಾದ ಅನುಗ್ರಹ ಆಗಲಿ ಅಂತ ಹೇಳಿ, ಈ ವಿಶ್ವ ವ್ಯಾಸರಾಜ ಭಕ್ತ ವೇದಿಕೆಯಿಂದ ಈ ಥರದ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಲಿ. ಅದರ ಮುಖ್ಯಸ್ಥರಾದ ನಾಗು ಶ್ರೀನಿವಾಸ್ ಇವರಿಗೆ ವಿಶೇಷವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ 2 ಮಾತುಗಳನ್ನು ಅಸ್ಮತ್ ಗುರುವಂತರ್ಗತ, ವಿಜಯೇಂದ್ರ ತೀರ್ಥ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.